ನಿಮ್ಗೆ ನ್ಯೂಸ್ ಪೇಪರ್ ರೀಡಿಂಗ್ ಮಾಡೋದು ಇವತ್ತಿನ ಕ್ಲಾಸಲ್ಲಿ ಹೇಳ್ಕೊಡ್ತೀನಿ. ತುಂಬಾ ವೆರಿ ಇಂಪಾರ್ಟೆಂಟ್. ಬಿಕಾಸ್ ನಿಮ್ಮ ಕರೆಂಟ್ ಅಫೇರ್ಸ್, ನಿಮ್ಮ GK, ನಿಮ್ಮ ಏನು ಸ್ಟಾಟಿಕ್ಸ್ ಸಬ್ಜೆಕ್ಟ್ಸ್, ಮತ್ತೆ ನೀವು ಯಾವುದೇ ಎಕ್ಸಾಮ್ಸ್ ಪ್ರಿಪೇರ್ ಆಗ್ತೀರಿ, ಎಸ್ಪೆಷಲಿ KS, UPSC, PSI ಯಾವುದೇ ಇರಲಿ, ನಿಮ್ಮ ಏನ್ ಇಂಪಾರ್ಟೆಂಟ್ ಅಂತಂದ್ರೆ ನ್ಯೂಸ್ ಪೇಪರ್ ತುಂಬಾ ಇಂಪಾರ್ಟೆಂಟ್. ಯಾಕೆಂದ್ರೆ ಪ್ರೈಮರಿ ಸೋರ್ಸ್. ಅರ್ಥ ಆಗ್ತಿದ್ಯಾ? ನಿಮ್ಮ ಪ್ರೈಮರಿ ಸೋರ್ಸ್ ಯಾವ್ದಪ್ಪ? ನಿಮ್ಮ ಕರೆಂಟ್ ಅಫೇರ್ಸ್ ಆಗಿರ್ಬೋದು, ನಿಮ್ಮ ನಾಲೆಡ್ಜ್ಗೆ. ಅರ್ಥ ಆಗ್ತಿದ್ಯಾ? ನೋಡ್ರಿ, ನಾಲೆಡ್ಜು ಬರೀ ಬುಕ್ಸ್ ಇಂದ ಬರಲ್ಲ. ನ್ಯೂಸ್ ಪೇಪರ್, ಬುಕ್ಸ್, ಟಿವಿ, ಸೋಷಿಯಲ್ ಮೀಡಿಯಾ, ಪಾಠ ಮಾಡೋದ್ರಿಂದ, ಟೆಸ್ಟ್ ಬರೆಯೋದ್ರಿಂದ, ಆ ಟೆಸ್ಟ್ ನ ಅನಾಲಿಸಿಸ್ ಮಾಡೋದ್ರಿಂದ ನಾಲೆಡ್ಜ್ ಬರುತ್ತೆ. ನೀವು ಬರೀ ಬುಕ್ ಓದ್ರೂ ಪಾಸ್ ಆಗ್ತೀನಿ ಸುಳ್ಳು, ಬರೀ ಪೇಪರ್ ಓದ್ಕೊಂಡಿದ್ರೆ ಪಾಸ್ ಆಗ್ತೀನಿ ಸುಳ್ಳು, ಬರೀ ಕೋಚಿಂಗ್ ಕ್ಲಾಸಿಗೆ ಬಂದ್ರೆ ಪಾಸ್ ಆಗ್ತೀನಿ ಸುಳ್ಳು. ವಾಸ್ತವ ಹೇಳ್ತಿದೀವಿ. ಇವನ್ನೆಲ್ಲ ನಾವು ಹೇಳದ್ನೆಲ್ಲ ಗ್ರಹಿಸ್ಕೊಂಡು ತಲೆ ಒಳಗೆ ಹಾಕೊಂಡ್ರೆ ಮಾತ್ರ ನೀವು ಎಕ್ಸಾಮ್ಸ್ ಅಲ್ಲಿ ಪಾಸ್ ಆಗ್ತೀರಾ. ಅರ್ಥ ಆಗ್ತಿದ್ಯಾ? ವೆರಿ ಇಂಪಾರ್ಟೆಂಟ್. ನೀವು ಯಾವುದೇ ಎಕ್ಸಾಮ್ಸ್ಗೆ ಹೋಗಿ ಒಂದ್ಸತಿ ನ್ಯೂಸ್ ಪೇಪರ್ ಓದೋದ್ ಕಲ್ತ್ಕೊಂಡ್ಬಿಟ್ರೆ ನೀವೆಲ್ಲ ಎಕ್ಸಾಮ್ಸ್ಗೂ ಯೂಸ್ ಆಗುತ್ತೆ. ಅದು ನ್ಯೂಸ್ ಪೇಪರ್ ಓದ್ಲಿಲ್ಲ ಅಂದ್ರೆ ಬರ್ಕೊಳ್ಳಿ, ನೀವು ಅಂದ್ಕೊಂಡಿದ್ದ ಹುದ್ದೆನ ಪಡ್ಕೊಳಕ್ ಆಗಲ್ಲ. ಅರ್ಥ ಆಗ್ತಿದ್ಯಾ? ನ್ಯೂಸ್ ಪೇಪರ್ ಓದಿ ಅಂತ ಯಾಕೆ ಹೇಳ್ತಾ ಇದೀನಿ? ಅದೇ ನಮ್ಮ ಹುಡುಗರಿಗೆ ತುಂಬಾ ಸತಿ ಹೇಳಿದೀನಿ, ನಿಮ್ಗೂ ಹೇಳ್ತಾ ಇದ್ದೀನಿ. ಯಾಕೆ ಅದನ್ನ ನೀವು ಮಾಡ್ತಿಲ್ಲ ಗೊತ್ತಿಲ್ಲ ನನಗೆ. ನೀವು ಖಂಡಿತ ನ್ಯೂಸ್ ಪೇಪರ್ನ ಓದ್ಬೇಕು. ಅರ್ಥ ಆಗ್ತಿದ್ಯಾ? ನ್ಯೂಸ್ ಪೇಪರ್ ರೀಡಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ಈಗ ನಾನು ನಿಮ್ಗೆ ಇಲ್ಲಿ ನ್ಯೂಸ್ ಪೇಪರ್ ಹಾಕಿದ್ದೀನಿ ಅಲ್ವಾ? ಈಗ ಇಷ್ಟರಲ್ಲಿ ನಿಮ್ಗೆ ಯಾವುದು ಇಂಪಾರ್ಟೆಂಟ್ ಅಂತ ಅನಿಸ್ತಾ ಇದೆ? ಇದು ನ್ಯೂಸ್ ಪೇಪರ್ ಇದೆ, ಇದರಲ್ಲಿ ಯಾವ್ದು ಇಂಪಾರ್ಟೆಂಟ್ ಇದೆ? ಪುಸ್ತಕ ಬಿಡುಗಡೆ ಆಗೈತೆ. ಯಾಕೆ ಇಂಪಾರ್ಟೆಂಟ್? ಪುಸ್ತಕ ವೀರಪ್ಪ ಮೊಯ್ಲಿ ಅವ್ರದ್ದು. ಚೀಫ್ ಮಿನಿಸ್ಟರ್ ಆಗಿದ್ರ ವೀರಪ್ಪ ಮೊಯ್ಲಿ? ಆಗಿದ್ರೇನಪ್ಪ? CM ಆಗಿದ್ರಾ? ಮತ್ತೆ ಕನ್ಫ್ಯೂಸ್ ಆಗ್ತಿದ್ರಲ್ಲ ಹೇಳಿ. ಇಷ್ಟ ಏನಕ್ಕೆ ಇಂಪಾರ್ಟೆಂಟ್ ಆಯ್ತು ಇವ್ರಿಗೆ ಬಿಟ್ಟು? ಇದನ್ನ ಇಲ್ಲಿ ನ್ಯೂಸ್ ಪೇಪರ್ ಬಂದೈತೆ, ಇದು ಅಡ್ವರ್ಟೈಸ್ಮೆಂಟ್ ಅಂದ್ಕೊಳ್ಳಿ. ಏನಕ್ಕೆ ಇಂಪಾರ್ಟೆಂಟ್? ವೆರಿ ಗುಡ್. ಏನಂತ ಕ್ವಶನ್ ಕೇಳೋರೆ? ಎಸ್, ಅರ್ಥ ಆಗ್ತಿದ್ಯಾ? ಇಲ್ಲಿ ನೋಡಿ, ಇವರು ಏನ್ ಮಾಡಿದ್ರೆ, ವಿಶ್ವ ಸಂಸ್ಕೃತಿ ಮಹಾಯಾನ ಸಂಪುಟ 2 ಅಂತ ಏನ್ ಮಾಡಿದ್ದಾರೆ, ಪುಸ್ತಕನ ಬಿಡುಗಡೆ ಮಾಡಿದ್ದಾರೆ. ಇದಕ್ಕಿಂತ ಮುಂಚೆ ಇವ್ರು ಏನ್ ಮಾಡಿದ್ದಾರೆ, ಒಂದು ಸರಸ್ವತಿ ಸಮ್ಮಾನ್ ಪ್ರಶಸ್ತಿ ಬಂದಿದ್ದವರಿಗೆ ಶ್ರೀ ರಾಮಾಯಣ ಮಹಾನ್ವೇಷಣೆ ನೋಡಿಲಿದೆ. ರಾಮಾಯಣ ಮಹಾನ್ವೇಷಣೆ ಅಂತ ಒಂದು ಬುಕ್ ಇದೆ, ಇಲ್ಲಿ ನೋಡಿ. ಇಲ್ಲಿದೆಯಲ್ಲ, ಇದು ಇಂಪಾರ್ಟೆಂಟ್ ನಿಮ್ಗೆ ಎಕ್ಸಾಮ್ ನ ಪರ್ಸ್ಪೆಕ್ಟಿವ್ ನಲ್ಲಿ. ಇಷ್ಟು ಇಂಪಾರ್ಟೆಂಟ್. ಅರ್ಥ ಆಗ್ತಿದ್ಯಾ? ಇದೇನ್ ಸರ್ ಇದ್ರಲ್ಲಿ ಏನ್ ಕೇಳ್ತಾರೆ? ಈ 3 ಮೇಲೂ ಪ್ರಶ್ನೆಗಳು ಬಂದಿದೆ. 1, 2, 3 ವೆರಿ ಇಂಪಾರ್ಟೆಂಟ್. ಫಸ್ಟ್ ಪೇಜ್ ಅಲ್ಲಿ ನಿಮ್ದು ಏನಾಗುತ್ತೆ, ಕರೆಂಟ್ ಅಫೇರ್ಸ್ ಇಂಪಾರ್ಟೆಂಟ್. ಮೂರ್ತಿದೇವಿ ಪುರಸ್ಕಾರ 2009 ಭಾರತೀಯ ಜ್ಞಾನಪೀಠ ಸಂಸ್ಥೆ ನವದೆಹಲಿ. ಮೂರ್ತಿದೇವಿ ಪುರಸ್ಕಾರವನ್ನು ಯಾವ ಒಂದು ಸಂಸ್ಥೆ ಕೊಡುತ್ತೆ ಅಂತ ಕೇಳಬಹುದು ಪ್ರಶ್ನೆನ. ಅಥವಾ ಭಾರತೀಯ ಜ್ಞಾನಪೀಠ ಸಂಸ್ಥೆ ಕೊಡುವ ಪ್ರಶಸ್ತಿ ಯಾವುದು ಅಂತ ಕೇಳಬಹುದು. PC, PSI, ESI, ಗ್ರೂಪ್ C ಗೆ. ಸರಸ್ವತಿ ಸಮ್ಮಾನ್ ಪಡೆದ ಕರ್ನಾಟಕದ ಮುಖ್ಯಮಂತ್ರಿ ಯಾರು ಅಂತ ಕೇಳಬಹುದು. ಒಬ್ಬರೇ ಪಡೆದಿರೋದು ಯಾರು? ಸರಸ್ವತಿ ಸಮ್ಮಾನ್ ಬೇರೆ ಜನಕ್ಕೆಲ್ಲ ಬಂದಿದೆ. ಕ್ವಶನ್ ಟಫ್ ಲೆವೆಲ್. ಸರಸ್ವತಿ ಸಮ್ಮಾನ್ ಪ್ರಶಸ್ತಿ ಪಡೆದವರು ಅಂತ ಕೇಳಬಹುದು. ಸರಸ್ವತಿ ಸಮ್ಮಾನ್ ಪಡೆದ ಮುಖ್ಯಮಂತ್ರಿ ಅಥವಾ ಮಾಜಿ ಮುಖ್ಯಮಂತ್ರಿ ಯಾರು ಅಂತ ಕೇಳಬಹುದು. ಅರ್ಥ ಆಗ್ತಿದ್ಯಾ? ಅದಕ್ಕೆ ನೋಡಿ, ಸರಸ್ವತಿ ಸಮ್ಮಾನ್ ಪ್ರಶಸ್ತಿ ಇಂಪಾರ್ಟೆಂಟ್. 2014ರಲ್ಲಿ ಯಾರು ಕೊಡ್ತಾರೆ? ಬಿರ್ಲಾ ಫೌಂಡೇಶನ್, KK ಬಿರ್ಲಾ ಫೌಂಡೇಶನ್, ನವದೆಹಲಿ. ಅರ್ಥ ಆಗ್ತಿದ್ಯಾ? ನೆಕ್ಸ್ಟ್, ಕೇಂದ್ರ ಸಾಹಿತ್ಯ. ನೆನೆ ಪೇಪರ್ ಓದಿದ್ರೆ ಬಟ್ ಇದನ್ನ ಯಾರು ಅಬ್ಸರ್ವ್ ಮಾಡಿಲ್ಲ. ಅಬ್ಸರ್ವ್ ಮಾಡಿದ್ರೆ ದೇ ಆರ್ ಬ್ರಿಲಿಯಂಟ್. ಅರ್ಥ ಆಗ್ತಿದ್ಯಾ? ನೋಡಿ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ವೆರಿ ಇಂಪಾರ್ಟೆಂಟ್. ಪ್ರಶ್ನೆ ಬಂದೇ ಬರುತ್ತೆ. ಗ್ರೂಪ್ C ನಲ್ಲೊಂದು ಫಿಕ್ಸ್. ಗ್ರೂಪ್ C ನಲ್ಲಿ ಕಮ್ಯುನಿಕೇಶನ್ ಪೇಪರ್ ಅಂತ ಒಂದಿರುತ್ತೆ. ಅದರಲ್ಲಿ ಕನ್ನಡ 35 ಮಾರ್ಕ್ಸ್ ಇರುತ್ತೆ. 35 ಮಾರ್ಕ್ಸ್ ಇಲ್ಲಿ ಬರುತ್ತೆ. ಯಾವುದಕ್ಕೆ? ರೀಸೆಂಟ್ ಪ್ರಶ್ನೆ ಬಂದಿದೆ. ಇವ್ನು ಹೇಳಿದ್ನಲ್ಲ ಹುಡುಗ, ಬಾಹುಬಲಿ ಅಹಿಂಸಾ ದಿಗ್ವಿಜಯಂ ಅನ್ನೋ ಪ್ರಶ್ನೆ ಕೇಳಿದ್ದಾರೆ. ಯಾರು ಬರ್ದಿರೋದು ಅಂತ. ಅರ್ಥ ಆಗ್ತಿದ್ಯಾ? ಅದಕ್ಕೆ ನ್ಯೂಸ್ ಪೇಪರ್ ಓದ್ಬೇಕಾದ್ರೆ ಪ್ರತಿಯೊಂದು ಇಂಪಾರ್ಟೆಂಟ್. ಆಯ್ತಾ? ಇದು ಇಂಪಾರ್ಟೆಂಟ್ ಆಯ್ತು. ನೆಕ್ಸ್ಟ್, ಇನ್ನೇನಿದೆ ಇದರಲ್ಲಿ ಇಂಪಾರ್ಟೆಂಟ್? ಕೇಳಿದಾರ ಕ್ವಶನ್ಸ್? ಕೇಳಿದ್ರಪ್ಪ ಕ್ವಶನ್ಸ್ ಯಾರಾದ್ರು ಎಕ್ಸಾಮ್ ಅಲ್ಲಿ? ಆತರ ಇಲ್ಲ. ನೋಡಿ, ಇದು ಇಂಪಾರ್ಟೆಂಟ್. ಅರ್ಥ ಆಯ್ತಾ? ಯಾವ್ದು ಇಂಪಾರ್ಟೆಂಟ್? ನೇಮಕ. ನೌಕಾಪಡೆಗಳಿಗೆ ನೋಡಿ ಹೇಳ್ತಾರೆ, ಸೇನಾಪಡೆಗಳ ಮುಖ್ಯಮುಖ್ಯಸ್ಥರಾಗಿ ಲೆಫ್ಟಿನೆಂಟ್ ಜನರಲ್ ಪುಷ್ಪೇಂದ್ರ ಸಿಂಗ್ ರವರು ಶುಕ್ರವಾರ ಅಧಿಕಾರ ಸ್ವೀಕರಿಸಿದರು. ಸೇನೆಯಲ್ಲಿ 38 ವರ್ಷಗಳಿಂದ ವಿವಿಧ ಹುದ್ದೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಇದು ಇಂಪಾರ್ಟೆಂಟ್. ಸೇನಾಪಡೆಗಳ
ಏನಾಗಿದ್ದಾರೆ, ಮುಖ್ಯಸ್ಥರಾಗಿ ಯಾರು ನೇಮಕ ಆಗಿದ್ದಾರೆ, ಪುಷ್ಪೇಂದ್ರ ಸೇನ್ ಜನರಲ್. PC ಗೆ ಇಂಪಾರ್ಟೆಂಟ್. ಓಕೆನಾ. ನೆಕ್ಸ್ಟ್ ಇದು ನೋಡಿ, ಫಸ್ಟ್ ಪೇಜ್ ಅಲ್ಲೇ ನೋಡಿ ಟೆಸ್ಟ್ ನಡೀತಾ ಇದೆ. ಇದು ಇಲ್ಲಿ ಬರೋ ಕೆಲವೊಂದು ತುಂಬಾ ಇಂಪಾರ್ಟೆಂಟ್ ಇದ್ರೆ ಮಾತ್ರ ಹಾಕಿರ್ತಾರೆ, ಅವನ್ನ ಅಬ್ಸರ್ವ್ ಮಾಡಬೇಕು. ಈ ಪೇಜ್ ಅಲ್ಲಿ ಬರೋ ಯಾವುದೇ ಇನ್ಫಾರ್ಮೇಶನ್ ಅಡ್ವರ್ಟೈಸ್ಮೆಂಟ್ ಬೇಡ. ನೋಡಿ, ಇದ್ರ ಬಗ್ಗೆ ನಾನು ಕೇಳ್ತಾ ಇದ್ದೀನಾ, ಇಲ್ಲ. ಓಕೆನಾ. ನೋಡಿ, ಇಲ್ಲಿ ಅತ್ಯಾಚಾರ ಪ್ರಜ್ವಲ್ ರೇವಣ್ಣ ದೋಷಿ ಅಂತ ಕೊಟ್ಟಿದ್ದಾರೆ. ಇದು ತುಂಬಾ ಇಂಪಾರ್ಟೆಂಟ್. ಯಾಕೆ ಅಂತಂದ್ರೆ ನಿಮ್ಮ ಎಕ್ಸಾಮ್ಸ್ ಅಲ್ಲಿ ಕೇಳ್ತಾರೆ. ಇಲ್ಲಿ ಸೆಕ್ಷನ್ಸ್ ಬಗ್ಗೆನೂ ಇಂಪಾರ್ಟೆಂಟು, ಗೊತ್ತಾಗ್ತಿದ್ಯಾ. ಸೆಕ್ಷನ್ ಇಂಪಾರ್ಟೆಂಟು, ಮತ್ತೆ ಯಾವ್ಯಾವ ಸೆಕ್ಷನ್ ಅಲ್ಲಿ ಅವ್ರಿಗೆ ಶಿಕ್ಷೆ ಆಗಿದೆ. ಜೀವಾವಧಿ ಶಿಕ್ಷೆ ಅಂದ್ರೆ ಏನು ನೋಡ್ರಿ. ನೆಕ್ಸ್ಟ್, ಜೀವಾವಧಿ ಶಿಕ್ಷೆ ಅಂದ್ರೆ ಏನು? ಎಷ್ಟು ವರ್ಷ ಜೀವಾವಧಿ ಶಿಕ್ಷೆ ಅಂದ್ರೆ? ಸಾಯೋವರೆಗೂ, ಗೊತ್ತಾಯ್ತಾ. ಇದ್ರ ಮೇಲೆ ಕೇಳ್ತಾರೆ. ನೆಕ್ಸ್ಟ್, ಯಾವ ನ್ಯಾಯಾಲಯ ಕೊಟ್ಟಿರೋದು? ಜನಪ್ರತಿನಿಧಿಗಳ ನ್ಯಾಯಾಲಯ ಆದೇಶ ಪ್ರಕಟ. ಜನಪ್ರತಿನಿಧಿಗಳ ನ್ಯಾಯಾಲಯ ಅಂದ್ರೆ ಯಾವುದು? KAT, ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್. KAT ಅದು ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್. ಇಲ್ಲಿ KAT ಆಗೋದು ಓನ್ಲಿ ಈ ಅಡ್ಮಿನಿಸ್ಟ್ರೇಟಿವ್ ರಿಲೇಟೆಡ್ ಸಂಬಂಧಪಟ್ಟ ಮಾತ್ರ ಆಗ್ತವೆ. ಇದು ಅಡ್ಮಿನಿಸ್ಟ್ರೇಟಿವ್ ರಿಲೇಟೆಡ್ ಪ್ರಾಬ್ಲಮ್, ಇಟ್ಸ್ ಎ ಕ್ರಿಮಿನಲ್ ಅಫೆನ್ಸ್. ಸೆಷನ್ ನ್ಯಾಯಾಲಯ ಕರೆಕ್ಟ್, ಆದ್ರೆ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ಜನಪ್ರತಿನಿಧಿಗಳ ನ್ಯಾಯಾಲಯ. ಅಲ್ಲಿ ಇದ್ರಲ್ಲಿ ಐತೆ ಕೊಂಡ್ರು, ಆ ಪದದಲ್ಲಿ ಐತೆ ಜನತಾ ನ್ಯಾಯಾಲಯ ಅಂದ್ರೆ ಎಲ್ಲರಿಗೂ. ಜನಪ್ರತಿನಿಧಿಗಳ ನ್ಯಾಯಾಲಯ. ಎಸ್, ಜನಪ್ರತಿನಿಧಿಗಳನ್ನು ಪ್ರತಿನಿಧಿಸೋರು ಯಾರು? MLA, MP, ಮಿನಿಸ್ಟ್ರಿಗಳು. ಇವರು ಅಂದ್ರೆ ಇವ್ರಿಗೋಸ್ಕರನೇ ಒಂದು ನ್ಯಾಯಾಲಯ ಇದೆ ಸ್ಪೆಷಲ್ ಆಗಿ. ಇವ್ರೇನಾದ್ರು ತಪ್ಪು ಅಫೆನ್ಸ್ಗಳು ಮಾಡಿದಾಗ ಇವ್ರು ಇಲ್ಲಿ ಟ್ರಯಲ್ ನಡೆಯುತ್ತೆ. ಅರ್ಥ ಆಗ್ತಿದ್ಯಾ? ಯಾರು MLA, MP ಗಳು ಎಲೆಕ್ಷನ್ ಟೈಮಲ್ಲಿ ಗಲಾಟೆ ಮಾಡ್ಕೊಂಡ್ರು, ಅವ್ರ ಕೇಸ್ ಎಲ್ಲಿ ಹೋಗುತ್ತೆ? ಜನಪ್ರತಿನಿಧಿಗಳ ನ್ಯಾಯಾಲಯ ಹೋಗುತ್ತೆ. ಅದಾಯ್ತಾ. MLA, MP ಏನಾದ್ರು ಪ್ರಾಬ್ಲಮ್ ತಪ್ಪು ಮಾಡಿದ್ರು ಅಥವಾ ಏನಾದ್ರು ಅಫೆನ್ಸ್ ಮಾಡಿದ್ರು, ಅಪರಾಧ ಮಾಡಿದ್ರು, ಅವ್ರದ್ದು ಕೇಸ್ ಎಲ್ಲಿ ಹೋಗುತ್ತೆ? ಜನಪ್ರತಿನಿಧಿಗಳು. ಇದು ಫಾಸ್ಟ್ ಟ್ರಯಲ್ ಕೋರ್ಟ್. ಯಾಕೆ ಗೊತ್ತಾ? ಫಸ್ಟ್ ತಪ್ಪು ಮಾಡಿದ ನಾಯಕನ ತಪ್ಪು ಮಾಡಿದ್ದಾನೆ, ಅವನಿಗೆ ಫಸ್ಟ್ ಶಿಕ್ಷೆ ಆಗ್ಬೇಕು ಅನ್ನೋದು ನಮ್ಮ ನ್ಯಾಯಾಂಗ ವ್ಯವಸ್ಥೆಯ ಒಂದು ಸಿದ್ಧಾಂತ. ಅದಕ್ಕೆ ಫಾಸ್ಟ್ ಟ್ರಯಲ್ ಆಗ್ಬೇಕು. ಬೇರೆ ನ್ಯಾಯಾಲಯಗಳಾದ್ರೆ ಡ್ರ್ಯಾಗ್ ಮಾಡ್ತಾರೆ, ತುಂಬಾ ಕೇಸಸ್ ಇರುತ್ತೆ. ಅದಕ್ಕೆ ಇವ್ರಿಗೆ ಪರ್ಟಿಕ್ಯುಲರ್ ಒಂದು ನ್ಯಾಯಾಲಯನೇ ಸ್ಥಾಪನೆ ಮಾಡಿದ್ದಾರೆ, ಜನಪ್ರತಿನಿಧಿಗಳ ನ್ಯಾಯಾಲಯ ಅಂತ. ಎಲೆಕ್ಷನ್ ರಿಲೇಟೆಡ್ ಮತ್ತೆ MLA, MP ಗಳು ಅಥವಾ ಜನಪ್ರತಿನಿಧಿಗಳು ಮಾಡಿದ ತಪ್ಪನ್ನ ಇಲ್ಲಿ ಏನ್ ಮಾಡ್ತಾರೆ? ಟ್ರಯಲ್ ನಡೆಸ್ತಾರೆ. ಟ್ರಯಲ್, ಗೊತ್ತಾಯ್ತಾ? ಅಂದ್ರೆ ಏನೋ ವಿಚಾರಣೆ ನಡೆಯುತ್ತೆ. ಇದು ಇಲ್ಲಿ ಇವ್ರಿಗೆ ಶಿಕ್ಷೆ ಪ್ರಕಟ ಆಗಿದೆ. ಗಜಾನನ ಭಟ್ ಅನ್ನೋರು ಒಬ್ರು ಜಡ್ಜ್. ಅರ್ಥ ಆಗ್ತಿದ್ಯಾ? ಅಲ್ಲಿ ಯಾವ್ಯಾವ ಸೆಕ್ಷನ್ ಅಡಿಯಲ್ಲಿ ಅಪರಾಧ ಮಾಡಿದ್ದಾರೆ ಅನ್ನೋದು ಇದ್ ಮಾಡಿ ಇವ್ರಿಗೆ ಜೀವಾವಧಿ ಶಿಕ್ಷೆನ ಪ್ರಕಟ ಮಾಡಿದ್ದಾರೆ. ಇಲ್ಲಿ ಸೆಷನ್ ನ್ಯಾಯಾಲಯ, ಅದು ಸೆಷನ್ ನ್ಯಾಯಾಲಯ ಈಕ್ವಲ್ ಅದು. ಅದಕ್ಕೆ ಅದು ಸೆಷನ್ ನ್ಯಾಯಾಲಯದಲ್ಲೇ ಒಂದು ಜನಪ್ರತಿನಿಧಿಗಳ ನ್ಯಾಯಾಲಯ ಅಂತ ಒಂದು ಬರುತ್ತೆ. ಅದರಲ್ಲಿ ಜೊತೆಲೆ ಅವೆರಡು ಈಕ್ವಲ್. ಈಗ ಇವ್ರು ನೆಕ್ಸ್ಟ್ ಇಲ್ಲಿ ಚಾಲೆಂಜ್ ಮಾಡ್ಬೋದು ಸುಪ್ರೀಂ ಕೋರ್ಟ್ಗ, ಹೈಕೋರ್ಟ್. ಅವಾಗ ನೋಡಿ, ನೀವು ಇದನ್ನು ಓದಿದ್ರೆ ನೆಕ್ಸ್ಟ್ ನಿಮ್ಗೆ ಇದು ಏನಾಯ್ತು, ಕೇಸು ಎಲ್ಲೋಯ್ತು, ಎಲ್ಲಿ ಚಾಲೆಂಜ್ ಮಾಡೋದು ಅಂತ ಗೊತ್ತಾಗುತ್ತೆ. ಅವಾಗ ಸೆಷನ್ ನ್ಯಾಯಾಲಯ ಅಂದ್ರೆ ಏನು, ಹೈಕೋರ್ಟ್ ನ್ಯಾಯಾಲಯ ಅಂದ್ರು, ಜನಪ್ರತಿನಿಧಿಗಳ ನ್ಯಾಯಾಲಯ ಅಂದ್ರೆ ಏನೋ ಗೊತ್ತಾಗುತ್ತೆ. ಯಾಕೆ ನ್ಯೂಸ್ ಪೇಪರ್ ಓದ್ಬೇಕು? ಇದಕ್ಕೆ. ಅರ್ಥ ಆಗ್ತಿದ್ಯಾ? ಅವಾಗ ನಿಮ್ಗೆ ಒಂದು ಕೇಸ್ ಬಗ್ಗೆ ಫುಲ್ ಗೊತ್ತಾಗುತ್ತೆ. ಏನ್ ಅಫೆನ್ಸ್ ಮಾಡಿದ್ದಾರೆ, ಯಾರು ಏನ್ ಅಫೆನ್ಸ್ ಮಾಡಿದಾಗ ಕೇಳ್ಬೋದು ನಾಳೆ ಪ್ರಶ್ನೆಗಳು. ಆಯ್ತಾ? ಒಬ್ಬ ಜನಪ್ರತಿನಿಧಿಗಳು ತಮ್ಮ ಅಪರಾಧಗಳನ್ನು ಯಾವ ನ್ಯಾಯಾಲಯದಲ್ಲಿ ವಿಚಾರಣೆ ನಡೆಸಲಾಗುತ್ತದೆ ಅಂತ ಕೇಳ್ಬೋದು. ಅವಾಗ ಏನ್ ಮಾಡ್ತೀರಾ? ಜನಪ್ರತಿನಿಧಿಗಳ ನ್ಯಾಯಾಲಯ ಅಂತ ಹಾಕ್ಬೇಕು. ಜನಪ್ರತಿನಿಧಿಗಳ ಯಾವ ನ್ಯಾಯಾಲಯಕ್ಕೆ ಸಮಾನಾಂತರವಾಗಿದೆ ಅಂತ ಕೇಳಿದ್ರೆ ಏನ್ ಹೇಳ್ಬೇಕು? ಸೆಷನ್ ನ್ಯಾಯಾಲಯಕ್ಕೆ. ಗೊತ್ತಾಗ್ತಿದ್ಯಾ? ಅದಕ್ಕೆ ನ್ಯೂಸ್ ಪೇಪರ್ ಯಾಕೆ ಇಂಪಾರ್ಟೆಂಟ್ ಅಂತ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಓಕೆನಾ. ನೆಕ್ಸ್ಟ್ ಹೋಗೋಣ. ಇದರಲ್ಲಿ ಇನ್ನೇನು ಇಂಪಾರ್ಟೆಂಟ್? ಜಾಗತಿಕ ಅರ್ಥವ್ಯವಸ್ಥೆ ಮೇಲೆ ಪ್ರಹಾರ. ನೋಡಿ, ಇದು ಜಾಗತಿಕ ಅರ್ಥವ್ಯವಸ್ಥೆ ಮೇಲೆ ಪ್ರಹಾರ ಅಂತ ಬಂದಾಗ ಇದು ನಮ್ಮ ಅರ್ಥವ್ಯವಸ್ಥೆಗೆ ಸಂಬಂಧಪಟ್ಟಿದೆ. ಅದಕ್ಕೆ ಇದು ಇಂಪಾರ್ಟೆಂಟು. ಇವನ್ ಡೊನಾಲ್ಡ್ ಟ್ರಂಪ್ ಏನಂತ ಹೇಳ್ತಾ ಇದ್ದೇನೆ, ನಾವು ಭಾರತದಿಂದ ರಫ್ತಾಗುವ ಎಲ್ಲಾ ಪದಾರ್ಥಗಳ ಮೇಲೂ 25% ಸುಂಕ ಅಂದ್ರೆ ಇಂಗ್ಲಿಷ್ ಅಲ್ಲಿ ಟ್ಯಾಕ್ಸ್ ಹಾಕ್ತಿದೀನಿ ಅಂತ ಹೇಳ್ತೇನೆ. ಇದ್ರಲ್ಲಿ ನಮ್ಗೆ ಏನ್ ಪ್ರಾಬ್ಲಮ್? ಹಾಕೊಳ್ಳಿ ಬಿಡಿ ಸರ್, ನಮ್ಗೇನ್ ಸಮಸ್ಯೆ ಅಂತಂದ್ರೆ ಏನ್ ಪ್ರಾಬ್ಲಮ್ ಆಗುತ್ತೆ? ವೆರಿ ಗುಡ್. ತೆರಿಗೆ ನಾವು ಜಾಸ್ತಿ ಕಟ್ಬೇಕಾಗತ್ತೆ. ನಮ್ಮ ಇಲ್ಲಿಂದ ಎಕ್ಸ್ಪೋರ್ಟ್ ಮಾಡಿದಾಗ ಅಲ್ಲಿ ನಾವು ತೆರಿಗೆನ ಜಾಸ್ತಿ ಕಟ್ಬೇಕಾಗತ್ತೆ. ಅವಾಗ ನಮ್ಮ ಆರ್ಥಿಕತೆ ಮೇಲೆ ಹೆಚ್ಚು ಬರ್ಡನ್ ಆಗುತ್ತೆ. ಗೊತ್ತಾಗ್ತಿದ್ಯಾ? ಅದಕ್ಕೆ ಇಂಥ ಆರ್ಟಿಕಲ್ಗಳನ್ನ ಓದ್ಬೇಕು. ಅವಾಗ ಸುಂಕ ಅಂದ್ರೆ ಏನ್ ಗೊತ್ತಾಗುತ್ತೆ, ಭಾರತ ಮತ್ತೆ ಅಮೆರಿಕದ ರಿಲೇಶನ್ಶಿಪ್ ಹೆಂಗಿದೆ, ಆರ್ಥಿಕವಾಗಿ ರಿಲೇಶನ್ಶಿಪ್ ಹೆಂಗಿದೆ ಅನ್ನೋದು ಗೊತ್ತಾಗುತ್ತೆ. ಗೊತ್ತಾಗ್ತಿದ್ಯಾ? ಇದನ್ನ ನೋಟ್ ಮಾಡ್ಕೋಬೇಕು. ನಿಮ್ಗೆ ಫಸ್ಟ್ ಸ್ಟಾರ್ಟಿಂಗು ನ್ಯೂಸ್ ಪೇಪರ್ ಓದ್ಬೇಕಾದ್ರೆ ಕಷ್ಟ ಆಗುತ್ತೆ. ಯಾಕೆ? 2-3 ಅವರ್ಸ್ ತಗೊಂತಿರುತ್ತೆ.
ಆಮೇಲೆ ಓದ್ತಾ 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 ಒಂದು 3 ಮಂತ್ಸ್ ಆದ್ಮೇಲೆ 1 ಅವರ್ ಬರುತ್ತೆ. ಇನ್ನೊಂದು 3 ಮಂತ್ಸ್ ಆದ್ಮೇಲೆ ಅರ್ಧ ಅವರ್ ಬರುತ್ತೆ. 1 ವರ್ಷ ಆದ್ರೆ 10 ನಿಮಿಷದಲ್ಲಿ ಹೇಳ್ಬಿಡ್ತಾರೆ ಈ ಪೇಪರ್ ಇಷ್ಟೇ ಐತೆ, ಇದು ಇಷ್ಟೇ ಇನ್ಫಾರ್ಮೇಶನ್ ಬೇಕೋ, ನಾನು ಮುಂದಕ್ಕೆ ಓದಲ್ಲ ಅಂತ. ಆ ತರ ನೀವು ಸ್ಟಾರ್ಟಿಂಗ್ ಡೇಸ್ ಅಲ್ಲಿ ಆಗುತ್ತೆ, ಕಷ್ಟ ಆಗುತ್ತೆ, ಬಟ್ ಓದ್ಬೇಕು. ಒಂದೇ ಪೇಪರ್ ನೋಡಿ ಇಷ್ಟೇ ವಿಚಾರದಲ್ಲಿ ಎಷ್ಟೊಂದು ನಾವು ಏನಾಗುತ್ತೆ ಇನ್ಫಾರ್ಮೇಶನ್. ನೋಡಿ ಇಲ್ಲೊಂದು ಕೊಟ್ಟಿದ್ದಾರೆ, ಭಾರತದ ಪುರುಷರ ಫುಟ್ಬಾಲ್ ತಂಡದ ತರಬೇತುದಾರರಾಗಿ ಮಾಜಿ ಅಂತಾರಾಷ್ಟ್ರೀಯ ಆಟಗಾರ ಖಲೀದ್ ಜಮೀಲ್ ಅವರು ನೇಮಕಗೊಂಡಿದ್ದಾರೆ. ಇಂಪಾರ್ಟೆಂಟ್ ಸ್ಪೋರ್ಟ್ಸ್ ನ್ಯೂಸ್ ಅಲ್ಲಿ ಭಾರತದ ಪುರುಷರ ಫುಟ್ಬಾಲ್ ಗೆ ಕೋಚ್ ಆಗಿ ಆಯ್ಕೆ ಆಗವ್ರೆ. ಇದು ಇಂಪಾರ್ಟೆಂಟ್. ಅರ್ಥ ಆಗ್ತಿದ್ಯಾ? ನೆಕ್ಸ್ಟ್ ಇಲ್ಲಿ ಲೋಕಲ್ ನ್ಯೂಸ್ ಬರುತ್ತೆ, ಬೆಂಗಳೂರು ನಗರ ಅಂತ. ಇವನ್ನೇದು ಓದೋ ಅವಶ್ಯಕತೆ ಇಲ್ಲ ನೀವು. ಈ ಮೇನ್ ಪೇಪರ್ ತುಂಬಾ ತುಂಬಾ ಇಂಪಾರ್ಟೆಂಟ್. ಗೊತ್ತಾಗ್ತಿದ್ಯಾ? ಈ ಪೇಪರು ತುಂಬಾ ಇಂಪಾರ್ಟೆಂಟ್. ಇಲ್ಲಿ ಬರೋ ಇಂಪಾರ್ಟೆಂಟ್. ಇದ್ರಲ್ಲಿ ನಿಮ್ಗೆ ಏನ್ ಬೇಕಾಗಿರೋದು ಅಂದ್ರೆ ನೋಡ್ರಿ, ಯಾವ ಸೆಕ್ಷನ್ ಮೇಲೆ ಇದಕ್ಕೆ ಇವ್ರಿಗೆ ಸೆಕ್ಷನ್ ಹಾಕಿದ್ದಾರೆ, ಯಾವ ಸೆಕ್ಷನ್ ಮೇಲೆ ಪನಿಷ್ಮೆಂಟ್ ಆಗಿದೆ. ನಾಳೆ ನೋಟ್ ಮಾಡ್ಕೋಬೇಕು, ಬರ್ಬೇಕು ನನಗೆ ಯಾವ ಸೆಕ್ಷನ್ ಮೇಲೆ ಇವ್ರಿಗೆ ಅಫೆನ್ಸ್ಗೆ ಪನಿಷ್ಮೆಂಟ್ ಆಗಿದೆ, ಅದರಲ್ಲಿ ಕ್ಯಾಪಿಟಲ್ ಪನಿಷ್ಮೆಂಟ್ ಯಾವ್ದಕ್ಕಾಗಿದೆ, ಯಾವ ಸೆಕ್ಷನ್ ಆಗಿದೆ ತಿಳ್ಕೊಂಡ್ಬರ್ಬೇಕು ನನಗೆ. ಇದು PC PSI ಓದೋರಿಗೆ ತುಂಬಾ ಇಂಪಾರ್ಟೆಂಟ್, ಕೇಳ್ತಾರೆ ಎಕ್ಸಾಮ್ಸ್ ಅಲ್ಲಿ. ಗೊತ್ತಾಯ್ತಾ? ಗ್ರೂಪ್ ಸಿ ನಲ್ಲಿಗೆ ಈ ನ್ಯಾಯಾಲಯಗಳ ಬಗ್ಗೆ ಕೇಳಬಹುದು. KS ಅಲ್ಲಿ ಇದ್ರ ಬಗ್ಗೆ ಒಂದು ಆರ್ಟಿಕಲ್ ಕೇಳಬಹುದು ಎಕ್ಸಾಮ್ಸ್ ಅಲ್ಲಿ, ಮೇನ್ಸ್ಗೆ. ಅರ್ಥ ಆಗ್ತಿದ್ಯಾ? ಈ ರೀತಿ ಅರ್ಥ ಮಾಡ್ಕೋಬೇಕು, ಗಮನ ಇರಲಿ. ಓಕೆನಾ? ನ್ಯೂಸ್ ಪೇಪರ್ ಓದೋದು ಯಾವ್ದನ್ನ ಓದ್ಬೇಕಂತ ಗೊತ್ತಾಗ್ತಿದ್ಯಾ? ನೀವು ನ್ಯೂಸ್ ಪೇಪರ್ ಓದ್ಬೇಕಾದ್ರೆ ಒಂದು ಕೆಲಸ ಮಾಡಿ, A4 ಶೀಟ್ ತಗೊಳ್ಳಿ. A4 ಶೀಟ್ ತಗೊಂಡು ಈ ತರ A4 ಶೀಟ್ ಇರುತ್ತೆ ಅಂದ್ಕೊಳ್ಳಿ. A4 ಶೀಟ್ ತಗೊಂಡು ಒಂದು ಟಾಪಿಕ್ ಬರ್ಕೊಳ್ಳಿ, ರಾಷ್ಟ್ರೀಯ ಸುದ್ದಿಗಳು. ಇನ್ನೊಂದು A4 ಶೀಟ್ ಅಥವಾ ಒಂದು 3-4 ಹಾಕೊಳ್ಳಿ, ರಾಜ್ಯ ಸುದ್ದಿಗಳು, ಅಂತಾರಾಷ್ಟ್ರೀಯ ಸುದ್ದಿಗಳು, ಆರ್ಥಿಕತೆಗೆ ಸಂಬಂಧಿಸಿದ ಸುದ್ದಿಗಳು. ಈ ರೀತಿ ನೀವೇನ್ ಮಾಡ್ಬೇಕು, ಒಂದೊಂದು ಟಾಪಿಕ್ಸ್ ನ ಒಂದು 3-4 A4 ಶೀಟ್ ಅಲ್ಲಿ ಹಾಕಿ ಬರಿತಾ ಹೋಗ್ಬೇಕು. ಇದು ಈಗ ಆಯ್ತಪ್ಪ. ಈ ಪ್ರಜ್ವಲ್ ರೇವಣ್ಣ ಯಾವ್ದು ಬರುತ್ತೆ ಹೇಳಿ ನೋಡೋಣ. ಎಸ್, ಸಂವಿಧಾನ ಅಂತ ಹೆಡ್ಡಿಂಗ್ ಹಾಕೊಳ್ಳಿ. ಸಂವಿಧಾನ ಅಥವಾ ಹೈಕೋರ್ಟ್, ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್, ಏನೇ ಸಂವಿಧಾನ ರಿಲೇಟೆಡ್ ಬಂದ್ರೆ ಇಲ್ಲಿ ಬರ್ಕೊಂಡು ಹೋಗಿ. ಇದು ತುಂಬ್ತಾ ಇನ್ನೊಂದು ಶೀಟ್ ತಗೊಳ್ಳಿ, ಬರ್ಕೊಂಡೋಗಿ. ಇದಿರ್ಬೇಕು ನಿಮ್ಮ ಹತ್ರ. ನೆಕ್ಸ್ಟ್ ಈಗ ಇದು ಜಾಗತಿಕ ಅರ್ಥವ್ಯವಸ್ಥೆ ಮೇಲೆ ಪ್ರಹಾರ, ಇದು ಯಾವ್ದಕ್ಕೆ ಸಂಬಂಧಪಟ್ಟಿದೆ? ಎಕನಾಮಿಕ್ಸ್. ಎಕನಾಮಿಕ್ಸ್ ಹಾಕೊಳ್ಳಿ. ಎಕನಾಮಿಕ್ಸ್ ಅಲ್ಲಿ ಇಂಡಿಯನ್ ಎಕಾನಮಿ, ಕರ್ನಾಟಕ ಎಕಾನಮಿ, ಜಾಗತಿಕ ಎಕಾನಮಿ ಯಾವ್ದಾರ ಬರಲಿ. ಎಕನಾಮಿಕ್ಸ್ ರಿಲೇಟೆಡ್ ಬಂದ್ರೆ ಇಲ್ಲಿ ಬರ್ಕೊಂತ ಹೋಗಿ. ಓಕೆನಾ? ನೆಕ್ಸ್ಟ್ ಈಗ ನೋಡಿ, ಇಲ್ಲಿ ಯಾವ್ದಾದ್ರು ಇಂಪಾರ್ಟೆಂಟ್ ಇದೆ ನಿಮ್ಗೆ? ಯಾವ್ದಾದ್ರು ಇಂಪಾರ್ಟೆಂಟ್ ಅನ್ನಿಸ್ತಿದ್ಯಾ ನಿಮ್ಗೆ? ನೋಡಿ ನೋಡೋಣ. ಹಾ, ಇಲ್ಲಿ ಇಷ್ಟು ನ್ಯೂಸ್ ಕಾಣಿಸ್ತಿದೆ ನಿಮ್ಗೆ? ಎಲ್ಲರೂ ಕಾಣಿಸ್ತಿದ್ಯಾ? ಯಾವ್ದು ಇಂಪಾರ್ಟೆಂಟ್ ಅಂತ ಅನ್ನಿಸ್ತಿದೆ? BDAಗೆ ಸುಪ್ರೀಂ ತರಾಟೆ. ಅದು ಇಂಪಾರ್ಟೆಂಟ್ ಅಲ್ಲ, ಒಂದ್ಸತಿ ಓದ್ಬೋದು ಅಷ್ಟೇ, ಇರ್ಲಿ. ನೆಕ್ಸ್ಟ್ ವೆರಿ ಗುಡ್. ಮೆಟ್ರೋ ಹಳದಿ ಮಾರ್ಗ ಸಂಚಾರಕ್ಕೆ ಒಪ್ಪಿಗೆ. ಯಾಕೆ? ಈಗ ನಮ್ಮ ಬೆಂಗಳೂರಲ್ಲಿ ಎಷ್ಟು ಮಾರ್ಗಗಳು ನಡೀತಿದೆ? ಯಾವ್ದು ಯಾವ್ದು? ಗ್ರೀನ್ ಮತ್ತೆ ಪರ್ಪಲ್. ನೋಡಿ, ನೀವು ಓಡಾಡ್ತೀರಿ. ಯಾವ ಒಂದು ದೇಶದ ಜೊತೆ ಒಪ್ಪಂದ ಮಾಡಿಕೊಂಡು ಬೆಂಗಳೂರಿನಲ್ಲಿ ಮೆಟ್ರೋ ರೈಲನ್ನು ಸ್ಥಾಪಿಸಲಾಗಿದೆ? ಯಾರು ಮೆಟ್ರೋದಲ್ಲಿ ಓಡಾಡಿಲ್ಲ? ಇಲ್ಲಿ ಯಾರು ಮೆಟ್ರೋದಲ್ಲಿ ಓಡಾಡಿಲ್ಲ? ಮೆಟ್ರೋದಲ್ಲಿ ಓಡಾಡಿಲ್ಲ ಜೀವನದಲ್ಲಿ. ಒಂದು ದಿನ ಹೋಗಿದ್ದೀರಾ? ಹೋಗಿಲ್ಲ. ನೀನು ಹೋಗಿಲ್ಲ. ನೀನು ಹೋಗಿಲ್ವಾ ಮೆಟ್ರೋದಲ್ಲಿ ಓಡಾಡಿಲ್ಲ? ಮೆಟ್ರೋದಲ್ಲಿ ಅಲ್ಲೇ ಬೋರ್ಡ್ ಹಾಕೊರ್ಕೊಂಡ್ರು ಇಲ್ಲಿ ಪಕ್ಕದಲ್ಲಿ ಹಿಂಗೆ ಜಪಾನ್ ಮತ್ತು ಭಾರತ ಅಂತ. ಅಬ್ಸರ್ವ್ ಮಾಡಬೇಕು. ದಿಸ್ ಈಸ್ ಕಾಂಪಿಟೇಟಿವ್ ಎಕ್ಸಾಮ್. ನೀವು ಎಲ್ಲಿ ಇರ್ತೀರಾ ಅಲ್ಲಿ ಅಬ್ಸರ್ವ್ ಮಾಡ್ಬೇಕು. ಕ್ವಶನ್ಸ್ ಬಂದಿದೆ. BMRCL ಬೆಂಗಳೂರು ಮೆಟ್ರೋ ರೈಲ್ವೆ ಕಾರ್ಪೊರೇಷನ್ ಲಿಮಿಟೆಡ್ ಫುಲ್ ಫಾರ್ಮ್ ಕೇಳ್ತಾರೆ. ಓದಿರ್ತೀರಾ? BMRCL ಕ್ವಶನ್ ಬಂದಿದೆ. ಬೆಂಗಳೂರು ಮೆಟ್ರೋವಿನ ಹೆಸರೇನು? ನಮ್ಮ ಮೆಟ್ರೋ, ನಿಮ್ಮ ಮೆಟ್ರೋ, ಅವರ ಮೆಟ್ರೋ, ಇವರ ಮೆಟ್ರೋ. ಕ್ವಶನ್ಸ್ ಬಂದಿದೆ. ಡೈಲಿ ಓಡಾಡ್ತಿದೀವಿ. ನೀವು ಸಿಗ್ನಲ್ ಹಾಕಿರ್ತಿರಲ್ಲ, ಸಿಗ್ನಲ್ ಹೋಗಿ ನಿಂತು VAC ಅಂತ ಬರುತ್ತೆ, ಗೊತ್ತಾ? ಏನ್ ಹಂಗಂದ್ರೆ VAC ಅಂದ್ರೆ? ವೆರಿ ಗುಡ್, ಸೂಪರ್. ಕ್ವಶನ್ ಬಂದಿದೆ. ಅದಕ್ಕೆ ನ್ಯೂಸ್ ಪೇಪರ್ ಓದ್ಬೇಕು ಅನ್ನೋದು. ಯಾವ್ದೋ ಬುಕ್ ಓದ್ಕೊಂಡು ಕೂತ್ಕೊಂಡ್ರೆ ಆಗಲ್ಲ ಕತೆ. ನ್ಯೂಸ್ ಪೇಪರ್, ಡೈಲಿ ನ್ಯೂಸ್ ಪೇಪರ್ ಓದ್ಬೇಕು. ಇದಕ್ಕೆ ಅರ್ಥ ಆಗ್ತಿದ್ಯಾ? ಪ್ರತಿಯೊಂದು ಕ್ವಶನ್ ಹಿಂಗೆ ನಿಮ್ಮ ಪ್ರಾಕ್ಟಿಕಲ್ ಲೈಫ್ ಎಕ್ಸಾಂಪಲ್ ಅಲ್ಲೇ ಇರುತ್ತೆ. ಅರ್ಥ ಆಗ್ತಿದ್ಯಾ? ನೋಡಿ, ಈಗ ಹಳದಿ ಮೆಟ್ರೋ ಗೊತ್ತಾಗುತ್ತೆ. ನೋಡಿ, ಇಲ್ಲೇ ಹಾಕೋರೆ ನಮ್ಮ ಮೆಟ್ರೋ. ನೋಡಿರ್ತೀರಾ? ಅವಾಗ ಕ್ವಶನ್ ಬಂದ್ರು ನೀವು ಏನ್ ಮಾಡ್ತೀರಾ? ಆನ್ಸರ್ ಮಾಡ್ತೀರಾ. ಗೊತ್ತಾಗ್ತಿದ್ಯಾ? ಇಲ್ಲಿ ಹಳದಿ ಮೆಟ್ರೋ, ಇದು ಎಲ್ಲೆಲ್ಲಿ ಹೋಗುತ್ತೆ ಏನೋ ಬೇಕಾಗಿಲ್ಲ. ಈಗ ಆಲ್ರೆಡಿ ಪರ್ಪಲ್ ಮತ್ತೆ ಹಸಿರು ಓಡಾಡ್ತಿದೆ. ಹಳದಿ ಒಂದು ಆಡ್ ಮಾಡಿದರೆ ಯಾವಾಗಲೂ ಸ್ಟಾರ್ಟ್ ಆಗುತ್ತೆ. ನಾಳೆ ಕೇಳ್ಬೋದು, ಬೆಂಗಳೂರಿನಲ್ಲಿ ಸಂಚರಿಸುವ ಮೆಟ್ರೋ ಮಾರ್ಗಗಳು ಈ ಕೆಳಗಂಡ ಬಣ್ಣಗಳನ್ನು ಹೊಂದಿದೆ: ಹಳದಿ, ಹಸಿರು, ನೀಲಿ, ನೇರಳೆ. ABC, ABCD, ಮೇಲಿನ ಎಲ್ಲವೂ, ಮೇಲಿನ ಯಾವುದು ಅಲ್ಲ. ಕ್ವಶನ್ಸ್ ಬರುತ್ತೆ. ಅರ್ಥ ಆಗ್ತಿದ್ಯಾ?
ಅದಕ್ಕೆ ಏನ್ ಓದ್ಬೇಕು, ನ್ಯೂಸ್ ಪೇಪರ್ ಯಾಕೆ ಓದ್ರಿ ಅಂತ ಹೇಳ್ತೀನಿ ಅಂದ್ರೆ ಇದಕ್ಕೆ. ಅರ್ಥ ಆಗ್ತಿದ್ಯಾ? ಕಿತ್ತಳೆ ಮಾರ್ಗ ಅಂತ ಕೊಟ್ಟಿದ್ರ, ಅದು ಮುಂದೆ ಇದೆ. ಕಿತ್ತಳೆ ಮಾರ್ಗ ಇದೆ, ಕೆಂಪು ಮಾರ್ಗ ಇದೆ, ಇನ್ನೂ ಇದಾವೆ. ಈಗ ಸದ್ಯಕ್ಕೆ ಚಾಲವಣೆಯಲ್ಲಿ ಇರೋ ಅಷ್ಟು ಡೆಪ್ತ್ ಕೇಳಲ್ಲ, ಮುಂದೆ ಬರ್ಬೋದು, ಯಾರಿಗೂ ಗೊತ್ತು. ಈಗ ಸದ್ಯಕ್ಕೆ ಅಷ್ಟು ಡೆಪ್ತ್ ಯಾವ್ಯಾವ ಮಾರ್ಗ ಎಲ್ಲಿಂದ ಎಲ್ಲಿಗೆ ಹೋಗುತ್ತೆ ಅಂತ ಯಾಕಂದ್ರೆ ಎಕ್ಸ್ಟೆಂಡ್ ಆಗ್ತಾ ಇರುತ್ತೆ. ಆ ತರ ಕ್ವಶನ್ಸ್ ಕೇಳಲ್ಲ. ಎಲ್ಲಿಂದ ಎಲ್ಲಿಗೆ ಹೋಗ್ತಿರ್ತವೆ ಆ ತರ ಕ್ವಶನ್ಸ್ ಕೇಳದಿರ್ಬೋದು. ಸರ್ ಇಲ್ಲಿಂದ ಯಾವ ಎಂಡಿಂದ ಯಾವ ಎಂಡಿಗೆ ಹೋಗ್ತದೆ ಅಂತ ಆ ಡೆಪ್ತ್ ಕ್ವಶನ್ಸ್ ಕೇಳಲ್ಲ. ಎಷ್ಟು ಮಾರ್ಗ ಇದೆ ಅಂತ ಕೇಳ್ತಾರೆ, ಯಾವ ಬಣ್ಣದಲ್ಲಿದೆ ಅಂತ ಕೇಳ್ತಾರೆ. ಮೆಟ್ರೋನ ಇದು ಏನು ಅದು BMRCL ಫುಲ್ ಫಾರ್ಮ್ ಕೇಳ್ತಾರೆ, ಯಾವ ದೇಶದಿಂದ ಒಪ್ಪಂದ ಮಾಡ್ಕೊಂಡು ಮಾಡ್ತಾ ಇದಾರೆ ಅಂತ ಕೇಳ್ಬೋದು. ಇಷ್ಟು ಜನರಲ್ ಕ್ವಶನ್ಸ್. ಇನ್ನು ಇದ್ರ ಡೆಪ್ತ್ ಕೇಳ್ಬೋದು, ನಾಳೆ ಕೇಳ್ಬೋದು, ಇಲ್ಲ ಅಂತ ಹೇಳ್ತಿಲ್ಲ, ಬಟ್ ಯು ಪ್ರಿಪೇರ್ ದಟ್ ಅಂತ ಹೇಳ್ತಾರೆ. ಓಕೆನಾ? ನೆಕ್ಸ್ಟ್ ಈ ಇದರಲ್ಲಿ ಯಾವ್ದು ಇಂಪಾರ್ಟೆಂಟ್, ಈ ಇದರಲ್ಲಿ ಈ ಒಂದು ಪೇಜ್ ಅಲ್ಲಿ ಯಾವ್ದು ಇಂಪಾರ್ಟೆಂಟ್? ಏನಪ್ಪ? LNT ಗುತ್ತಿಗೆಯಿಂದ ಸೇರದ LNT ನಾ? ಅಷ್ಟು ಇಂಪಾರ್ಟೆಂಟ್ ಅಲ್ಲ. ಓಕೆ, ಒಂದ್ಸತಿ ನೋಡ್ಬೋದು. ಓಕೆನಾ? ಈ ತರ ಪ್ರತಿಭಟನೆಗಳು ಬೇಡ, ಗೊತ್ತಾಗ್ತಿದ್ಯಾ? ಇಲ್ಲಿ ಪ್ರೋಗ್ರಾಮ್ ನಡೆದಿರ್ತವೆ ಬೇಡ, ಗೊತ್ತಾಗ್ತಿದ್ಯಾ? ಇಲ್ಲಿ ಆರೋಪಿ ಕಾಲಿಗೆ ಗುಂಡಿ ಹೊಡೆದಿರ್ತಾರೆ ಬೇಡ, ಗೊತ್ತಾಗ್ತಿದ್ಯಾ? ಈ ರೀತಿ ಪ್ರಶ್ನೆಗಳು ಬೇಡ, ಗೊತ್ತಾಯ್ತಾ? ಇದು ಲೋಕಲ್ ನ್ಯೂಸ್ ಇರುತ್ತೆ. ಇಲ್ಲಿ ನೋಡಿ, ಯಾವುದು ಬೆಂಗಳೂರು ನಗರ ಅಂತ ಇರುತ್ತೆ, ಗೊತ್ತಾಗ್ತಿದ್ಯಾ? ಇಲ್ಲಿ ತುಂಬಾ ಏನಾದ್ರು ಇಂಪಾರ್ಟೆಂಟ್ ಇದ್ರೆ ಹೈಲೈಟ್ ಇದ್ರೆ ಮಾತ್ರ ಓದ್ಕೊಳ್ಳಿ, ಬಟ್ ಈ ತರದ್ದೆಲ್ಲ ಬೇಡ. ಓಕೆನಾ? ನೆಕ್ಸ್ಟ್ ಓದೋಣ. ನೆಕ್ಸ್ಟ್ ಇದರಲ್ಲಿ ಯಾವ್ದಾರು ಇದೆಯಾ? ಇಲ್ಲ, ಅಂತದೆಂತ ಇಂಪಾರ್ಟೆಂಟ್ ಯಾವ್ದು ಇಲ್ಲ. ಇದೆಲ್ಲ ಜನರಲ್ ಟಾಪಿಕ್ಸ್ ಆಗಿರುತ್ತೆ. ಓಕೆನಾ? ನೆಕ್ಸ್ಟ್ ಇದರಲ್ಲಿ ಒಳ ಮೀಸಲಾತಿ, ಅರಬಿ ಮೆರವಣಿಗೆ, ಇದೆಲ್ಲ ಏನು ಹೋರಾಟ ಮಾಡಿದ್ದಾರೆ. ಒಳ ಮೀಸಲಾತಿ ಅಂದ್ರೆ ಗೊತ್ತು, ಅದ್ರ ಬಗ್ಗೆ ಬಂದ್ರೆ ಮಾತ್ರ ಓದಿ. ಬಟ್ ಇದೆಲ್ಲ ಹೋರಾಟ ಮಾಡಿದ್ರೆ ಸುಮ್ಮನೆ ನೋಡ್ಕೊಳ್ಳಿ ಅಷ್ಟೇ, ಸುಮ್ಮನೆ ನಾವು ಕಣ್ಣಾಡ್ಸ್ಕೊಂಡು ಹೋಗ್ಬಿಡ್ಬೇಕು, ಬರ್ಕೊಳ್ಳೋದು ಅವಶ್ಯಕತೆ ಇರಲ್ಲ. ಇಲ್ಲಿ ನೋಡಿ, ಗುರುತು ಸಿಗದ ಶವಗಳ ವಿವರ ಸಂಗ್ರಹ, ಇದು ಧರ್ಮಸ್ಥಳದ ಒಂದು ಕೇಸಿಗೆ ಸಂಬಂಧಪಟ್ಟಿದೆ. ಬಟ್ ಇದರಲ್ಲಿ ಸುಮ್ಮನೆ ಅದು ಇದು ಹೇಳಿರ್ತಾರೆ, ನಿಮ್ಗೆ ಏನ್ ಬೇಕಲ್ಲ, ಏನು ಶವ ತನಿಖೆ ಮಾಡಿರ್ತಾರಲ್ಲ ಅದನ್ನ ಯಾವ ರೀತಿ ಮಾಡ್ತಾರೆ ಅನ್ನೋದನ್ನ ಕೊಟ್ಟಿದ್ರೆ ಅದ್ರ ಬಗ್ಗೆ ಹೋಗಿ ನಿಮ್ಗೆ ಎಕ್ಸಾಮ್ಸ್ ರಿಲೇಟೆಡ್ ಮಾತ್ರ ಓದಿ, ಗೊತ್ತಾಗ್ತಿದ್ಯಾ? ಪೊಲಿಟಿಕಲ್ ಇದ್ರೆ ಮತ್ತೆ ರಿಲಿಜಿಯಸ್ ಇದ್ರೆ ಬೇಡ ಅದು ಓದೋದು, ಗೊತ್ತಾಗ್ತಿದ್ಯಾ? ಆಮೇಲೆ ನೋಡಿ, ಇಲ್ಲಿ ನೋಡಿ, ಈ ತೀರ್ಪು ಓದ್ಬೇಕು ನೀವು. ಹರ್ಷೇಂದ್ರ ಕುಮಾರ್ ಅರ್ಜಿ, ನ್ಯಾಯಮೂರ್ತಿ ನಾಗಪ್ರಸನ್ನ ಮಹತ್ವದ ತೀರ್ಪು. ಧರ್ಮಸ್ಥಳ ಮಾಧ್ಯಮ ನಿರ್ಬಂಧ ಆದೇಶ ರದ್ದು. ಯಾಕೆಂದ್ರೆ ಧರ್ಮಸ್ಥಳದವರು ಅವ್ರ ಮೇಲೆ ಯೂಟ್ಯೂಬ್ ಅಲ್ಲಿ ಮತ್ತೆ ಟೆಲಿಗ್ರಾಮ್ಗಳಲ್ಲಿ ಅಥವಾ ಬೇರೆ ಬೇರೆ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಲ್ಲಿ ನಮ್ಮ ಬಗ್ಗೆ ಕೆಟ್ಟ ಪ್ರಚಾರ ಮಾಡ್ತಿದ್ದಾರೆ ಅಂದ್ಬಿಟ್ಟು ಅದನ್ನ ತಡಿಬೇಕು ಅಂತ ಅಂದ್ಬಿಟ್ಟು ಅರ್ಜಿ ಹಾಕೊಂಡಿದ್ರು. ಹರ್ಷೇಂದ್ರ ಕುಮಾರ್ ಜೈನ್ ಅಂತ, ಯಾರು ಈಗ ಏನ್ ಇದರಲ್ಲ ಪ್ರೆಸೆಂಟ್ ಅವ್ರ ಅಣ್ಣ, ಅದನ್ನ ಆದೇಶನ ತೆಗೆದಾಕಿದೆ. ಮಾಧ್ಯಮಗಳನ್ನ ನಿರ್ಬಂಧ ಮಾಡಬಾರ್ದು, ಆರ್ಟಿಕಲ್ 21 ವೈಲೇಷನ್ ಆಗುತ್ತೆ. ಅದರಲ್ಲಿ ಪ್ರಕರಣ ಏನು, ಅದಕ್ಕೆ ಸಂಬಂಧಪಟ್ಟಂಗೆ ಏನೇನೈತೆ ಅಂತ ಇಲ್ಲಿ ಇನ್ಫಾರ್ಮೇಶನ್ ಓದ್ಕೋಬೇಕು. ಅರ್ಥ ಆಗ್ತಿದೆಯಾ? ಈ ತರದ್ದು ಇಂಪಾರ್ಟೆಂಟ್ ಆಗುತ್ತೆ. ಅಂದ್ರೆ ಹೈಕೋರ್ಟ್, ಸುಪ್ರೀಂ ಕೋರ್ಟ್ ಏನಾದ್ರು ಇನ್ವಾಲ್ವ್ಮೆಂಟ್ ಇದ್ರೆ, ಅದ್ರ ಜಡ್ಜ್ಮೆಂಟ್ ಇದ್ರೆ, ಅರ್ಥ ಆಗ್ತಿದೆಯಾ? ಅದು ಸಂವಿಧಾನದ ಕೆಲವು ಅಂಶಗಳಿಗೆ ರಿಲೇಟೆಡ್ ಆಗಿದ್ರೆ, ಮೂಲಭೂತ ಹಕ್ಕುಗಳು ಅದಕ್ಕೇನಾದ್ರು ರಿಲೇಟೆಡ್ ಆಗಿದ್ರೆ. ಕ್ಲಿಯರ್ ಇದೆಯಾ? ನೀವು ನಾನು ಹೇಳ್ತೀರಾ ಅರ್ಥ ಆಗ್ತಿದ್ಯಾ ಅಂಬಿಕಾ? ಅರ್ಥ ಆಗ್ತಿದ್ಯಾ? ಅರ್ಥ ಆಗ್ತಿದ್ಯಲ್ವೋ? ಮಾತಾಡಬೇಕು, ಮಾತಾಡ್ಲಿಂದ್ರೆ ಆಗಲ್ಲ. ನ್ಯೂಸ್ ಪೇಪರ್ ಯಾವ್ದು ಅಬ್ಸರ್ವ್ ಮಾಡೋದು ಗೊತ್ತಾಗ್ತಿದ್ಯಾ? ನಿಮ್ಗೆ ಇದು ಒಂದಿಲ್ಲ ಅರ್ಥ ಆಗಲ್ಲ. ಇಟ್ಸ್ ಟೇಕ್ ಟೈಮ್. ಅಟ್ಲೀಸ್ಟ್ ನೀವು ಕಂಟಿನ್ಯೂಸ್ 1 ತಿಂಗಳು 2 ತಿಂಗಳು ಪೇಪರ್ ಓದೋದು ಅರ್ಥ ಆಗುತ್ತೆ. ಅರ್ಥ ಆಗ್ತಿದ್ಯಾ? ನ್ಯೂಸ್ ಪೇಪರ್ ಡೈಲಿ ಓದಲೇಬೇಕು. ನೆಕ್ಸ್ಟ್ ಪೇಜ್ ಹೋಗೋಣ. ಇಲ್ಲಿ ಆಲಮಟ್ಟಿ ಎತ್ತರ ಹೆಚ್ಚಳಕ್ಕೆ ವಿರೋಧ, ವೆರಿ ವೆರಿ ಇಂಪಾರ್ಟೆಂಟ್. ಆಲಮಟ್ಟಿ ಡ್ಯಾಮ್ ಎಲ್ಲಿ ಬರುತ್ತೆ? ಆಲಮಟ್ಟಿ ಡ್ಯಾಮ್ ಏನಂತ ಕರೀತಾರೆ? ಇನ್ನೊಂದು ಹೆಸರು ಅದಕ್ಕೆ. ಎಷ್ಟು ಹೈಟ್ ಇದೆ? ಯಾಕೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅಣೆಕಟ್ಟು ಅಂತ ಕರೀತಾರೆ? ಹೌದಾ? ನಿಜನದು? ನನಗೆ ಗೊತ್ತಿಲ್ಲ, ತಿಳ್ಕೊಳ್ಳಿ. ಗೊತ್ತಾಗ್ತಿದ್ಯಾ? ನೋಡಿ, ಆಮೇಲೆ ಇದು ಯಾವ್ದಕ್ಕೆ SI ನಲ್ಲಿ PSIಗೆ SI ರೇಟಿಂಗ್ ಬರುತ್ತೆ. ಜಲ ವಿವಾದಗಳು, ಕರ್ನಾಟಕ ಮತ್ತು ಹೊರ ರಾಜ್ಯಗಳ ಜಲ ವಿವಾದಗಳು. ಮೆಚ್ಚೇನ್ ಬ್ರದರ್? ಆಕಾಶ್ ಅರ್ಥ ಆಗ್ತಿದ್ಯಾ? ನಾನು ಹೇಳ್ತಾ ಇರೋದು ಅರ್ಥ ಮಾಡ್ಕೋಬೇಕು, ಗೊತ್ತಾಗ್ತಿದ್ಯಾ? ಜಲ ವಿವಾದಗಳು ಬಂದಾಗ ಇಲ್ಲಿ ಯಾಕೆ ಮಹಾರಾಷ್ಟ್ರ ವಿರೋಧ ಮಾಡ್ತಾ ಇದೆ, ಈ ಪಾಯಿಂಟ್ಸ್ ಗಳನ್ನ ನೀವೇನ್ ಮಾಡ್ಬೇಕಾಗತ್ತೆ? ಎಸ್ಸೆಗಳಲ್ಲಿ ಬರಿಬೇಕಾಗತ್ತೆ. ಜಲ ವಿವಾದಗಳು ಬರ್ಬೇಕಾಗ, ಅವಾಗ ನೀವು ಇದನ್ನ ಓದ್ಬೇಕಾಗುತ್ತೆ. ಗೊತ್ತಾಗ್ತಿದ್ಯಾ? ಅರ್ಥ ಆಗ್ತಿದ್ಯಾ? ಈ ತರ ಪಾಯಿಂಟ್ಸ್ಗಳು ನಿಮ್ಗೆ ಏನಾಗುತ್ತೆ, ನ್ಯೂಸ್ ಪೇಪರ್ ಬಂದಿರೋ ಪಾಯಿಂಟ್ಗಳನ್ನ ನೀವು ಇದ್ರಲ್ಲಿ ಬರೆಯೋದ್ರಿಂದ ನಿಮ್ಗೆ ವ್ಯಾಲ್ಯೂ ಅಡಿಷನ್ ಆಗುತ್ತೆ, ಒಳ್ಳೆ ಮಾರ್ಕ್ಸ್ ಬರುತ್ತೆ. ಅರ್ಥ ಆಗ್ತಿದ್ಯಾ? ಇದನ್ನ ಓದ್ಬೇಕು. ಇದು ನಿಮ್ಮ ಇದು ಗ್ರೂಪ್ ಸಿ ಮತ್ತೆ PSI ಮತ್ತೆ KS ಎಲ್ಲಕ್ಕೂ ಯೂಸ್ ಆಗುತ್ತೆ. ಇದು ಆರ್ಟಿಕಲ್ಗಳು ಓದ್ಬೇಕು. ನೆಕ್ಸ್ಟ್
ಆಯ್ತಾ. ಮತ್ತೆ ನೆಕ್ಸ್ಟ್ ಇದರಲ್ಲಿ ಏನಿದೆ ಈ ಪೇಜ್ ಅಲ್ಲಿ ಇಷ್ಟೇ ಅಂತ ಏನಿಲ್ಲ. ಇದೆಲ್ಲ ಅವರು ಹೋರಾಟ ಪಡ್ಕೊಂಡ್ರೆ ಪೊಲಿಟಿಕಲ್ ಇದ್ರೆ ಬೇಡ. ಕಾಂಗ್ರೆಸ್ ಬಿಜೆಪಿ ಮಾಡ್ತಾರೆ, ಬಿಜೆಪಿ ಕಾಂಗ್ರೆಸ್ ಮಾಡ್ತಾರೆ, ಇಬ್ರು ಜೆಡಿಎಸ್ ಮಾಡ್ತಾರೆ, ಜೆಡಿಎಸ್ ಗೌರ್ಮೆಂಟ್ ಮಾಡ್ತಾರೆ, ಅದೆಲ್ಲ ಬೇಡ ನಮ್ಗೆ. ಏನಪ್ಪಾ ವೆರಿ ಗುಡ್. ಜಲಾಶಯಗಳ ಮಟ್ಟ ತಿಳ್ಕೋಬೇಕು, ಎಷ್ಟೆಷ್ಟಿದೆ ಇದ್ರಲ್ಲಿ. ನೋಡಿ, ಇದ್ರಲ್ಲಿ ಒಂದು ಪಾಯಿಂಟ್ ಅಬ್ಸರ್ವ್ ಮಾಡಿದ್ರೆ ಇದ್ರಲ್ಲಿ ಹೈಯೆಸ್ಟ್ ಯಾವುದು ಅಂತ ಗೊತ್ತಾಗುತ್ತೆ. ಕರ್ನಾಟಕದಲ್ಲಿ ಅತಿ ಹೆಚ್ಚು ದೊಡ್ಡ ನೀರನ್ನ ಸಂಗ್ರಹ ಮಾಡೋ ಜಲಾಶಯ ಯಾವುದು ಅಂತ ಇದು ಓದ್ ಗೊತ್ತಾಗುತ್ತೆ. ಇಂಥ ಪಾಯಿಂಟ್ಸ್ಗಳನ್ನ ಅಬ್ಸರ್ವ್ ಮಾಡಬೇಕು, ಈ ಪರೀಕ್ಷೆಗಳಲ್ಲಿ ಬರುತ್ತೆ. ಕೇಳಿದಾರ? ಯಾವ್ದು ಕೇಳಿದಾರೆ? ಕೇಳಿದಾರೆ. ಆಯ್ತು, ಅರ್ಥ ಆಯ್ತಾ? ಅದಕ್ಕೆ ಓದ್ಬೇಕು, ಗೊತ್ತಾಯ್ತಾ ನ್ಯೂಸ್ ಪೇಪರ್ನ. ನೆಕ್ಸ್ಟ್ ಮುಂದೆ ಹೋಗೋಣ. ಇಲ್ಲಿ ನೋಡಿ, ಇಲ್ಲಿ ಈ ಪೇಜು ವೆರಿ ವೆರಿ ಇಂಪಾರ್ಟೆಂಟ್. ದಿಸ್ ಇಸ್ ಯುವರ್ ಮೇಜರ್ ಊಟ ಅಂತಾರಲ್ಲ ಪೇಪರ್ ಅಲ್ಲಿ, ಮೇಜರ್ ಊಟ ಮಾಡೋದು ಇಲ್ಲಿ ಇರೋದು. ನೀವು ಇದನ್ನ ಮಸ್ಟ್ ಅಂಡ್ ಶುಡ್ ಓದ್ಬೇಕು. ಇದಕ್ಕೆ ಏನಂತ ಕರೀತಾರೆ? ಸಂಪಾದಕಿ ಅಂತ ಕರೀತಾರೆ. ಎಲ್ಲಾ ಎಕ್ಸಾಮ್ಸ್ಗೂ ಹೆಲ್ಪ್ ಆಗುತ್ತೆ. ಇದು ನಿಮ್ಮ ಅನಾಲಿಟಿಕಲ್ ಸ್ಕಿಲ್, ನಿಮ್ಮ ವಿಮರ್ಶಾತ್ಮಕ ಚಿಂತನೆಯನ್ನ ಇದ್ ಮಾಡ್ತಾರೆ. ಏನಂತಾರೆ? ಆಪರೇಷನ್ ಸಿಂಧೂರ್ ಮಾಡಿದ್ ರೈಟ್ ಅಂತ ನೀವೆಲ್ಲ ಹೇಳ್ತೀರಾ, ಆದ್ರೆ ಅದರಿಂದ ಆಗೋ ಪ್ರಾಬ್ಲಮ್ಸ್ ಹೇಳಿರ್ತಾರೆ ಇವರು. ಪಾಸಿಟಿವ್ ನೆಗೆಟಿವ್ ಎರಡನ್ನೂ ಬ್ಯಾಲೆನ್ಸ್ ಮಾಡಿ ಹೇಳಿದ್ದಾರೆ. ಆಪರೇಷನ್ ಸಿಂಧೂರ ಫಲಶ್ರುತಿ, ದಿಕ್ಕು ತಪ್ಪಿದ ಚರ್ಚೆ, ಅಸ್ಪಷ್ಟ ಉತ್ತರ. ಗೊತ್ತಾಗ್ತಿದ್ಯಾ? ಇಲ್ಲಿ ಏನಂತ ಹೇಳ್ತಾ ಇದಾರೆ? ಈ ರಾಷ್ಟ್ರದ ಸುರಕ್ಷತೆ ಬಗ್ಗೆ ಹೇಳ್ತಾ ಇದಾರೆ. ಇದನ್ನ ಇಂಟರ್ನಲ್ ಸೆಕ್ಯೂರಿಟಿ ಬಗ್ಗೆ ಮಾತಾಡಿದ್ದಾರೆ, ಅಥವಾ ಆಪರೇಷನ್ ಸಿಂಧೂರ್ ಬಗ್ಗೆ ಚರ್ಚೆ ಆಗಿದೆ. ಇಂಥ ಆರ್ಟಿಕಲ್ನ ಓದ್ಬೇಕು. ಇದ್ರಲ್ಲಿ ಬರೋ ಪಾಯಿಂಟ್ಸ್ ಗಳನ್ನ ನೋಟ್ ಮಾಡಿ ಇಟ್ಕೋಬೇಕು. ಯಾಕೆಂದ್ರೆ ನೋಡಿ, ಆಪರೇಷನ್ ಸಿಂಧೂರ್ ಬಗ್ಗೆ ಕೇಳಬಹುದು. ಆಪರೇಷನ್ ಸಿಂಧೂರ್ ಯಾಕೆ ಮಾಡಿದ್ದು ಕ್ವಶನ್ಸ್ ಬರ್ಬೋದು ನಾಳೆ PC PSI ಗ್ರೂಪ್ ಸಿ ನಲ್ಲಿ. ಒಂದಿಸಿ ಬರೀರೆ ಕೇಳ್ಬಿಡ್ತಾರೆ. ಈ ಕಡೆ ಆಪರೇಷನ್ ಸಿಂಧೂರ್, ಆಪರೇಷನ್ ವಿಜಯ್, ಆಪರೇಷನ್ ಕಕೂನ್, ಆಪರೇಷನ್ ಇನ್ನೊಂದಿನ ಕೇಳ್ತಾರೆ. ಈ ಕಡೆ ಒಂದಿಸಿ ಬರೀ ಕೊಡ್ತಾರೆ ಏನೇನು ಅಂತ. ಅವಾಗ ಮ್ಯಾಚ್ ಮಾಡ್ಬೇಕು ಯಾವ್ದಕ್ಕೆ ಅಂತ. ಅರ್ಥ ಆಗ್ತಿದ್ಯಾ? ಅದಕ್ಕೆ ಕರೆಂಟ್ ಅಫೇರ್ಸ್ ಇರೋ ಆಪರೇಷನ್ಸ್ ವೆರಿ ಇಂಪಾರ್ಟೆಂಟ್, ಬಂದೇ ಬರುತ್ತೆ. ನೆಕ್ಸ್ಟ್ ಆಪರೇಷನ್ ಮಹಾದೇವ್ ಮೊನ್ನೆ ನಡೆದೈತೆ, ಯಾರು ಹೇಳ್ತೀರಾ? ನ್ಯೂಸ್ ಪೇಪರ್ ಓದ್ಲಿಲ್ಲ ಅಂದ್ರೆ ನಿಮ್ಗೆ ಎಲ್ಲ ಐತೆ ಹಂಗೆ. ಹಾ, ಎಲ್ಲಿ ಐತಿ? ಇಲ್ಲ, ಇದು ಬೆಂಗಳೂರು ಕೆಂಗೇರಿಲ್ಲ, ಮತ್ತೆ ಪಹಲ್ಗಾಮ್ ಅಲ್ಲ, ಜಮ್ಮು ಅಂಡ್ ಕಾಶ್ಮೀರ್ ಅಲ್ಲಿ. ಗೊತ್ತಾಯ್ತಾ? ಆಪರೇಷನ್ ಮಹಾದೇವ್ ಗೊತ್ತಾಗ್ತಿದ್ಯಾ? ಈ ರೀತಿ ನೀವು ಅಪ್ಡೇಟ್ ಇದ್ರೆ ಮಾತ್ರ ಎಕ್ಸಾಮ್ ಪಾಸ್ ಆಗ್ತೀರಾ. ಹುಡುಗರ ಅರ್ಥ ಮಾಡ್ಕೊಳ್ಳಿ ಹೇಳ್ದ. ಇಷ್ಟು ನೀಟಾಗಿ ಡೀಟೇಲ್ ಆಗಿ ಯಾರು ಹೇಳಲ್ಲ. ನಾನು ನಿಮ್ಗೆ ಬಿಡಿಸಿ ಹೇಳ್ತಾ ಇದ್ದೀನಿ. ನಾನು ನಿಮ್ಗೊಂದು ಮ್ಯಾಗ್ಝೈನೋ ಏನಾದ್ರು ಕೊಟ್ಬಿಟ್ಟು ಇದು ಓದ್ಕೊಳ್ರಿ ಬರುತ್ತೆ ಅಂತ ಹೇಳ್ಬಿಡ್ಬೋದು. ಬಟ್ ನಾನು ನಿಮ್ಗೆ ಮೋಸ ಮಾಡಕ್ ನಂಗೆ ಮನ್ಸಿಲ್ಲ. ನಿಮ್ಗೆ ಕಷ್ಟ ಆದ್ರೂ ಪರವಾಗಿಲ್ಲ, ನಾನು ನಿಮ್ಗೆ ಕೆಲಸ ಮಾಡಿಸ್ಬೇಕು. ಅರ್ಥ ಆಗ್ತಿದ್ಯಾ? ನಿಮ್ಗೆ ಕಷ್ಟ ಆದ್ರೂ ಪರವಾಗಿಲ್ಲ, ನೀವು ನ್ಯೂಸ್ ಪೇಪರ್ ಓದಬೇಕು. ನ್ಯೂಸ್ ಪೇಪರ್ ಓದ್ರೇ ಪಾಸ್ ಆಗೋದು. ನ್ಯೂಸ್ ಪೇಪರ್ ಓದ್ರೇ ಎಕ್ಸಾಮ್ ಇದನ್ನ ಎಸ್ಸೆ ರೈಟಿಂಗ್ ಬರೆಯೋಕ್ಕಾಗೋದು, ಇಲ್ಲ ಬರೆಯೋಕ್ಕಾಗಲ್ಲ. ನಿಮ್ಗೆ ಅನಾಲಿಟಿಕಲ್ ಥಿಂಕೇ ಬರಲ್ಲ. ನೀವು ಬರೀ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿದ್ರೆ ಆಪರೇಷನ್ ಕರೆಕ್ಟ್ ಜೈ ಅನ್ಕೊಂಡು ಹೋಗ್ತೀರಾ. ಅದ್ರದ್ದು ಆಗೋ ಚರ್ಚೆ ಏನು, ಅದರಿಂದ ಆಗೋ ಪ್ರತಿಫಲ ಏನು, ಅದ್ರಿಂದ ನಷ್ಟ ಲಾಭ ಎಲ್ಲ ಚರ್ಚೆ ಮಾಡಿರ್ತಾರೆ. ಅದನ್ನ ತಿಳ್ಕೋಬೇಕು. ಅದನ್ನ ನಿಮ್ಗೆ ಇದನ್ನ ಬರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಬಟ್ ಅದು ನಿಮ್ಮ ಒಂದು ತಲೆಗೆ ಏನೋ ಒಂದು ನಾಲೆಡ್ಜ್ ಬರುತ್ತೆ. ಆ ನಾಲೆಡ್ಜ್ ಯೂಸ್ ಮಾಡ್ಕೊಂಡು ನೀವು ಎಕ್ಸಾಮ್ಸ್ ಪಾಸ್ ಆಗ್ಬೋದು. ಅರ್ಥ ಆಗ್ತಿದ್ಯಾ? ಇದನ್ನ ಯಾವುದೇ ಕಾರಣಕ್ಕೂ ಬಿಡಂಗಿಲ್ಲ. ಮತ್ತೆ PSI ಓದ್ತಿರೋ ಹೇಳ್ತೀನಿ, ಇದನ್ನೇ ನೀವು ಟ್ರಾನ್ಸ್ಲೇಟ್ ಮಾಡ್ಬೋದು, ಇದನ್ನೇ ಪ್ರಿಸೈಸ್ ಮಾಡಿ ಇಟ್ಕೋಬಹುದು, ಪ್ರಿಸೈಸ್ ಮಾಡ್ಬೋದು. ಅರ್ಥ ಆಗ್ತಿದ್ಯಾ? ಒಂದು ಪೇಪರ್ ಓದ್ಬೇಕಾದ್ರೆ ಬೇರೆ ಬೇರೆ ಎಲ್ಲಾ ಇವನು ಕವರ್ ಮಾಡ್ಕೋಬೇಕು. ಇದನ್ನ ಟ್ರಾನ್ಸ್ಲೇಟ್ ಮಾಡಿ ಇಂಗ್ಲಿಷ್ಗೆ ಪ್ರತಿದಿನ ಅರ್ಧ ಗಂಟೆ. ಕರೆಂಟ್ ಅಫೇರ್ಸ್ ಓದಂಗ ಆಗುತ್ತೆ, ಈ ಕಡೆ ಈ ಕರೆಂಟ್ ಅಫೇರ್ಸ್ ಓದಂಗ ಆಗುತ್ತೆ, ಪ್ಲಸ್ ನಿಮ್ಗೆ ಟ್ರಾನ್ಸ್ಲೇಷನ್ ಮಾಡ್ದಂಗೂ ಆಗುತ್ತೆ. ಅರ್ಥ ಆಗ್ತಿದ್ಯಾ? ಇನ್ನ PC ಓದರು ಇದ್ರಲ್ಲಿ ಆಪರೇಷನ್ ಸಿಂಧೂರ್ ಬಗ್ಗೆ ಓದ್ಕೊಂಡ್ರಾಯ್ತು. ನಾನು ಹೇಳಿದ್ರೆ ಇಂಟಿಗ್ರೇಟೆಡ್ ಆಗಿ ರೆಡಿ ಆಗಿ, ಬರೀ ಒಂದು ಎಕ್ಸಾಮ್ ಮೇಲೆ ಫೋಕಸ್ ಮಾಡಬೇಡಿ. ಇಂಟಿಗ್ರೇಟೆಡ್ ಎಕ್ಸಾಮ್ ರೆಡಿ ಆದ್ರೆ ಯಾವ್ದು ಎಕ್ಸಾಮ್ ಫಸ್ಟ್ ಬರೋದು ಅದನ್ನ ಕ್ಲಿಯರ್ ಮಾಡ್ಕೊಂಡು ಹೋಗ್ಬಹುದು. ಅರ್ಥ ಆಗ್ತಿದ್ಯಾ? ನಿಮ್ದು ಯಾವ್ದು ಗೋಲ್ ಐತೆ ಅದು ಮಾಡಿ. PSI ಮಾಡಿ, KSI ಮಾಡಿ, ESI ಮಾಡಿ. ಬಟ್ ಎಲ್ಲ ಎಕ್ಸಾಮ್ಸ್ಗೂ ಯೂಸ್ ಆಗಂಗೆ ಓದ್ಬೇಕು. ಕರೆಂಟ್ ಅಫೇರ್ಸ್ ಓದಿದ್ರೆ ಎಲ್ಲ ಎಕ್ಸಾಮ್ಗೂ ಯೂಸ್ ಆಗುತ್ತಪ್ಪ. ಗ್ರೂಪ್ ಸಿ, FD, SDA ಯಾವ್ದಕ್ಕೂ ಕರೆಂಟ್ ಅಫೇರ್ಸ್ ಕೇಳ್ತಾರ ಯೂಸ್ ಆಗುತ್ತೆ. ನ್ಯೂಸ್ ಪೇಪರ್ ರೀಡಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ಅರ್ಥ ಆಗ್ತಿದ್ಯಾ? ನೆಕ್ಸ್ಟ್ ಅಹಿಂಸೆ ದೌರ್ಬಲ್ಯವಲ್ಲ ಅನಿವಾರ್ಯ. ಈ ತರದವು ನೋಡಿ, ಗಾಂಧಿ ಬಗ್ಗೆ ಹೇಳಿದ್ದಾರೆ, ಗಾಂಧೀಜಿ ಬಗ್ಗೆ ಹೇಳ್ತಾರೆ, ಅಹಿಂಸಾ ಮಾರ್ಗದ ಬಗ್ಗೆ ಚರ್ಚೆ ನಡೀತಾರೆ. ಇಲ್ಲಿ ನೋಡಿ, ಗಾಂಧೀಜಿ ಏನೇನು ಕೆಲಸ ಮಾಡಿದ್ರು, ಅಲ್ಲಿ ಸಪ್ತವಾರ್ಷಿಕ ಯುದ್ಧ ಯಾವಾಗ ನಡೀತು ಅನ್ನೋದೆಲ್ಲ ಇದ್ರಲ್ಲಿ ಕೊಟ್ಟಿದ್ದಾರೆ. ಅರ್ಥ ಆಗ್ತಿದ್ಯಾ? ಗಾಂಧೀಜಿಯ ಪ್ರಸ್ತುತ ಏನು ಅವ್ರ ತತ್ವಗಳು ಪ್ರಸ್ತುತ ಏನ್ ಬೇಕು ಅಂತ ಕೇಳ್ತಾರೆ. ಯಾಕೆ ಯುದ್ಧ ನಡೀತಾರೆ? ಗಾಂಧೀಜಿ ಪ್ರತಿಪಾದನೆ ಮಾಡಿದೇನು? ಅಹಿಂಸಾ ತತ್ವ. ಇದು ಸತ್ಯಾಗ್ರಹ. ಏನ್ ಸತ್ಯಾಗ್ರಹ ಅಂದ್ರೆ? ನೋಡಿ, ಪದಗಳ ಅರ್ಥನ ಗೊತ್ತಿರಬೇಕು. ಸತ್ಯಾಗ್ರಹ ಅಂದ್ರೇನು, ಅಹಿಂಸೆ ಅಂದ್ರೇನು, ಇದ್ರ ಮೇಲೆ ಪ್ರಶ್ನೆಗಳು ಬಂದಿದೆ. ಅರ್ಥ ಆಗ್ತಿದ್ಯಾ? ಇಲ್ಲಿ ಕೊಟ್ಟಿರ್ತಾರೆ, ಅವನು ಓದ್ಬೇಕು ನೀವು. ಅರ್ಥ ಆಗ್ತಿದ್ಯಾ? ನೆಕ್ಸ್ಟ್ ಇದು ನೋಡಿ, ಮನೆಗೆ ಪೊಲೀಸ್ ಅಂತ ಒಂದು ಮೊನ್ನೆ ಫಂಕ್ಷನ್ ಮಾಡಿದ್ರು ಅಲ್ವಾ? ಯಾರು ಮಾಡಿದ್ರು ಮನೆಗೆ ಫಂಕ್ಷನ್ ಕಾರ್ಯಕ್ರಮ? ಯಾವ ಒಂದು ಇಲಾಖೆ? ಪೊಲೀಸ್ ಇಲಾಖೆನಾ? ಎಸ್, ಗೃಹ ಇಲಾಖೆ. ಪೊಲೀಸ್ ಇಲಾಖೆ ಅಂತ ಯಾವುದೂ ಇಲ್ಲ. ಗೃಹ ಇಲಾಖೆಯಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ಬರೋದು. ಓಕೆನಾ? ಅದರಲ್ಲಿ ಕಾಮಿಡಿಗೆ ಏನೋ ಕೊಟ್ಟಿದ್ದಾರೆ. ಈ ತರ ಓದೋದ್ರಿಂದ ನಿಮ್ಮ ಆ ಒಂದು ಏನು ಕಾಮಿಡಿ ಸೆನ್ಸ್ ಇಂಪ್ರೂವ್ ಆಗುತ್ತೆ. ಅಂದ್ರೆ ಕಾಮಿಡಿ ಮಾಡೋದು ನಿಮ್ ಜೊತೆ ಮಾಡೋದಲ್ಲ,
ನೀವು ಬರಿಬೇಕಾದ್ರೆ ಪದ ಬಳಕೆ ಮಾಡ್ತಿರಲ್ಲ, ಆ ಪದ ಬಳಕೆಗಳು ಇಲ್ಲಿ ಇಂಪ್ರೂವ್ಮೆಂಟ್ ಆಗುತ್ತೆ ಈ ತರ ಆರ್ಟಿಕಲ್ ಓದೋದ್ರಿಂದ. ಅರ್ಥ ಆಗ್ತಿದ್ಯಾ? ಇಲ್ಲಿ ಕನ್ನಡ ಪದಗಳು ಗ್ರೂಪ್ ಸಿಗೆ ಕನ್ನಡ ಭಾಷೆ ಸಮಾನಾರ್ಥಕ ಪದಗಳು ಇಲ್ಲಿ ನಿಂಗೆ ಸಿಗ್ತವೆ. ಅರ್ಥ ಆಗ್ತಿದ್ಯಾ? ಅದು ಕೂಡ ಓದ್ಬೇಕು. ನೆಕ್ಸ್ಟ್ ಶವ ಪಂಚನಾಮೆ, ವೆರಿ ಇಂಪಾರ್ಟೆಂಟ್. ಎಕ್ಸಾಮ್ ಅಲ್ಲಿ ನೀವು PSI ಆದ್ಮೇಲೆ PC ಆದ್ಮೇಲೆ ಅಥವಾ ನೀವು ತಹಶೀಲ್ದಾರ್ ಆದ್ರೆ ಕರೀತಾರೆ ಶವ ಪಂಚನಾಮೆ. ಶವ ಪಂಚನಾಮೆ 3 ತರ ಬರುತ್ತೆ. ಆ 3 ತರ ಎಕ್ಸ್ಪ್ಲೇನ್ ಮಾಡ್ತಾರೆ, ಕೂತ್ಕೊಂಡು ಓದ್ರಿ ಇವತ್ತ. ಗೊತ್ತಾಗ್ತದೆ ಯಾವಾಗಲೂ ಶವ ಪಂಚನಾಮೆ ಮಾಡಕ್ ಬರ್ತಾರೆ ಅಂತ. ಯಾರಾದ್ರೂ ನ್ಯಾಚುರಲ್ ಆಗಿ ಡೆತ್ ಆದ್ರೆ ಯಾರು ಪಂಚನಾಮೆ ಮಾಡ್ತಾರೆ? ಕಸ್ಟೋಡಿಯಲ್ ಡೆತ್, ಯಾರು ಪೊಲೀಸ್ನವರಲ್ಲಿ ಅಸಾಲ್ಟ್ ಮಾಡಿ ಸ್ಟೇಷನ್ ಅಲ್ಲಿ ಸತ್ತೋದ್ರೆ ಯಾರು ಪಂಚನಾಮೆ ಮಾಡ್ತಾರೆ? ಜೈಲಲ್ಲಿ ಸತ್ತೋದ್ರೆ ಯಾರು ಪಂಚನಾಮೆ ಮಾಡ್ತಾರೆ? 3 ಮ್ಯಾಜಿಸ್ಟ್ರೇಟ್. ಆಕ್ಸಿಡೆಂಟ್ ಆದಾಗ ಯಾರು ಮಾಡ್ತಾರೆ? ಇದೆಲ್ಲ ಇನ್ಫಾರ್ಮೇಶನ್ ತುಂಬಾ ಇಂಪಾರ್ಟೆಂಟ್ ಇದೆ ನಿಮ್ಗಿದು, ನಿಮ್ಮ ನಾಲೆಡ್ಜ್ಗೂ ಬೇಕು. ಅರ್ಥ ಆಗ್ತಿದ್ಯಾ? ಇವು ಓದೋದು ಇಂಪಾರ್ಟೆಂಟ್. ಈ ತರ ಈ ಪೇಜಲ್ಲಿ ಬರೋ ಎಲ್ಲ ಆರ್ಟಿಕಲ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಇಲ್ಲಿ 3 ಟೈಪ್ ಬಂದಾಗ 3 ಟೈಪ್ ಯಾವ ಅಂತ ಬರ್ಕೊಂಡ್ರೆ ಆಯ್ತು. ಅರ್ಥ ಆಗ್ತಿದ್ಯಾ? ನಾಳೆ ಕೇಳ್ಬೋದು ಎಕ್ಸಾಮ್ಸ್ ಅಲ್ಲಿ. ಅರ್ಥ ಆಗ್ತಿದ್ಯಾ? ಅಷ್ಟೇ. ಇದು ಹಿಂದೆ ಹೋಯ್ತು. ನೋಡಿ, ನಾನು ಹೇಳಿದೆ ಟ್ರಂಪ್ ಅಣ್ಣ ಎಷ್ಟು ಪರ್ಸೆಂಟ್, 25% ಸುಂಕನ ಜಾಸ್ತಿ ಮಾಡೋನೆ. ಅದರಿಂದ ಏನೇನಾಗುತ್ತೆ, ಅದ್ರ ಪರಿಣಾಮ ಏನು, ಯಾಕೆ ಟ್ರಂಪ್ ನಮ್ಮಲ್ಲಿ 25% ಆಗ್ತಾವನೆ, ಅದ್ರದ್ದು ರಾಜ್ಯದ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ, ನೆಕ್ಸ್ಟ್ GDP ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ, ನಮ್ಮ ದೇಶದ ರಫ್ತು ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಗೊತ್ತಾಗ್ತಿದೆ. ಅಮೆರಿಕ ಕೇಳ್ತಾರೆ, ಅಮೆರಿಕಕ್ಕೆ ಯಾವ ವಸ್ತುಗಳನ್ನ ನಾವು ರಫ್ತು ಮಾಡ್ತಾ ಇದೀವಿ ಗೊತ್ತಾಗ್ತಿದ್ಯಾ? ಯಾವ ವಸ್ತುಗಳನ್ನ ನಾವು ರಫ್ತು ಮಾಡ್ತಿದೀವಿ ಇಲ್ಲೇ ಗೊತ್ತಾಗುತ್ತೆ. ಗೊತ್ತಾಗ್ತದೆ? ಪ್ರಶ್ನೆ ಬಂದಿದೆ. ಅರ್ಥ ಆಗ್ತಿದ್ಯಾ? ಈ ಆರ್ಟಿಕಲ್ ಎಲ್ಲ ಓದಿದ್ರೆ ನೀವು ಒಂದು ಅರ್ಧ ಪೇಜ್ ನೋಟ್ ಮಾಡಿ ಇಟ್ಕೊಂಡ್ಬಿಟ್ರೆ ನಿಮ್ದು ಇದರಲ್ಲಿ ಗೊತ್ತಾಗುತ್ತೆ. ಮತ್ತೆ ಇದು ಕಂಟಿನ್ಯೂ ಮತ್ತೆ ನೆಕ್ಸ್ಟ್ ಮುಂದೆ ಬರುತ್ತೆ, ನಾಳೆ ಚರ್ಚೆಯಲ್ಲಿ ಬರುತ್ತೆ, ಅವಾಗ ಇದನ್ನ ಓದ್ಕೋಬೇಕು. ಗೊತ್ತಾಗ್ತದೆ? ಇದು ಎಲ್ಲಿ ಬರ್ಕೊಂತೀರಾ? ಎಕನಾಮಿಕ್ಸ್ ಅಲ್ಲಿ ಬರ್ಕೋಬೇಕು. ಗೊತ್ತಾಗ್ತಿದ್ಯಾ? ನೆಕ್ಸ್ಟ್ ಭಾರತಕ್ಕಿಂತ ಅಮೆರಿಕಕ್ಕೆ ಹೆಚ್ಚು ನಷ್ಟ. ನೋಡಿ, ಇದೊಂದು ಮುಂದುವರೆದ ಪಾಠ. ಗೊತ್ತಾಗ್ತಾ? ಟ್ರಂಪ್ ಏನಾದ್ರು 25% ಜಾಸ್ತಿ ಮಾಡೋದ್ರಿಂದ ಭಾರತಕ್ಕೆ ಹೆಂಗ್ ಲಾಭ ಆಗ್ತಿದೆ ಅಥವಾ ಅಮೆರಿಕ ಹೆಂಗ್ ನಷ್ಟ ಆಗುತ್ತೆ ಅನ್ನೋದ್ರ ಮೇಲೆ ಏನ್ ಕೊಟ್ಟಿದೆ SBI ಹೇಳಿದೆ. ಇದು ಇಂಪಾರ್ಟೆಂಟ್. ಗೊತ್ತಾಗ್ತಿದ್ಯಾ? ಜಾಗತಿಕ ಅರ್ಥವ್ಯವಸ್ಥೆ ಮೇಲೆ ಪ್ರವಾಹ, ಅದೇ ಮುಂದಿಂದು. ಇಲ್ಲಿ ನೋಡಿ, ಇದು ರಿಲೇಟೆಡ್, ಇದು ಎಕನಾಮಿಕ್ಸ್ ರಿಲೇಟೆಡ್, ಇದು ಎಕನಾಮಿಕ್ಸ್ ರಿಲೇಟೆಡ್. ಗೊತ್ತಾಗ್ತಿದ್ಯಾ? ನೀವೆಲ್ಲ ಒಂದ್ ಕಡೆ ಅದನ್ನ ನೋಟ್ ಮಾಡಿ ಇಟ್ಕೋಬೇಕು. ನೋಟ್ ಮಾಡಿ ಇಟ್ಕೊಳಕ್ ಹೆಂಗೆ ಅಂತ ಬೇಕಾದ್ರೆ ಮುಂದೆ ಹೇಳ್ಕೊಡ್ತೀನಿ. ಈಗ ಓದ್ಬೇಕಾದ್ರೆ ಈ ತರ ಅಬ್ಸರ್ವೇಷನ್ ಇರಬೇಕು ಅಂತ ಹೇಳ್ತಾ ಇದ್ದೀನಿ. ನನಗೆ ಯಾವ್ದನ್ನ ಫೋಕಸ್ ಮಾಡ್ಬೇಕು, ಯಾವ್ದನ್ನ ಫೋಕಸ್ ಮಾಡಬಾರ್ದು ಅಂತ ಹೇಳ್ತಾ ಇದ್ದೀನಿ. ಅರ್ಥ ಆಗ್ತಿದ್ಯಾ? ಇದನ್ನ ಕಲ್ತ್ಕೊಂಡ್ರೆ ಯಾವ ರೀತಿ ನೋಟ್ಸ್ ಮಾಡೋದಂತ ನಾನು ಮುಂದೆ ಹೇಳ್ತೀನಿ ನಿಮ್ಗೆ. ಓಕೆನಾ? ಅರ್ಥ ಆಗ್ತಿದೆ ಇಲ್ವೋ? ಬಾಯ್ ಬಿಡ್ರ ಹುಡುಗ್ರ, ಬೆವ್ರ ನೀರ್ ಬರಂಗ್ ಪಾಠ ಮಾಡ್ತಿದ್ದೀನಿ. ನೀವೇನ್ರ ಒಂಚೂರು ರೆಸ್ಪಾನ್ಸ್ ಮಾಡಿದ್ರೆ ಹೆಂಗ್ರು? ಅರ್ಥ ಆಗ್ತಿದ್ಯಾ? ಓಕೆನಾ? ನೋಡಿ, ಇಲ್ಲಿ ಇನ್ನೊಂದು ಮರ್ತ್ಬಿಟ್ಟೆ, ಇಲ್ಲೊಂದು ಕೊಟ್ಟಿದ್ದಾರೆ ನೋಡಿ. ನೌಕಾಪಡೆಗೆ ಹಿಮಗಿರಿ ಹಸ್ತಾಂತರ. ನೌಕಾಪಡೆಗೆ ಹಿಮಗಿರಿ ಯಾವ್ದು ಸಂಬಂಧಪಟ್ಟಿದ್ದು ಅಂತ ಕೇಳ್ಬೋದು. ಗೊತ್ತಾಗ್ತಿದ್ಯಾ? ಇದು ಒಂದು ಇವ್ರು ನೌಕಾಪಡೆಗೆ ಹಸ್ತಾಂತರ ಮಾಡಿದ್ರೆ ಇದ್ರ ಕೆಲಸ ಏನು, ಇದ್ರ ಬಗ್ಗೆ ಒಂದಷ್ಟು 4 ಪಾಯಿಂಟ್ ಬರ್ಕೊಂಡು ಇಂಪಾರ್ಟೆಂಟ್. ಆರ್ಮಿ ರಿಲೇಟೆಡ್, DRDO ರಿಲೇಟೆಡ್, ಇಸ್ರೋ ರಿಲೇಟೆಡ್ ಏನೇ ಬಂತು ಅಂದ್ರು ಒಂದ್ ಕಡೆ ಬರ್ಕೊಂಬಿಡಿ. ಅದನ್ನ ರಕ್ಷಣೆಗೆ ಸಂಬಂಧಪಟ್ಟಂಗೆ ಒಂದು ಬರ್ಕೊಂಬಿಡಿ. ರಕ್ಷಣೆಗೆ ಒಂದು ಪೇಜ್ ಇಟ್ಬಿಟ್ಟು ಅದರಲ್ಲಿ ಇವನ್ನೆಲ್ಲ ಬರ್ಕೊಂಡು ಹೋಗಿ. ಅರ್ಥ ಆಗ್ತಿದ್ಯಾ? ನೇಮಕಾತಿ ಅಂತ ಒಂದ್ ಬರ್ಕೊಳ್ಳಿ. ಅಲ್ಲಿಗೆ ಒಬ್ರು ಯಾರೋ ಉಪ ಸೇನಾ ಇವರು ಸೆಲೆಕ್ಟ್ ಆದ್ರು, ಅವ್ರದ್ದು ಬರ್ಕೊಳ್ಳಿ. 3 ಪಾಯಿಂಟ್ 4 ಪಾಯಿಂಟ್ ಮ್ಯಾಕ್ಸಿಮಮ್. ಓಕೆನಾ? ಯಾರು ಸೆಲೆಕ್ಟ್ ಆದ್ರು, ಅವ್ರೇನ್ ಕೆಲಸ ಮಾಡ್ತಾರೆ, ಎಲ್ಲಿ ಸೆಲೆಕ್ಟ್ ಆದ್ರು, ಅಷ್ಟೇ ಬೇಕಾಗಿರೋದು. ಇದು ಅಷ್ಟೇ. ಹಿಮಗಿರಿ ಏನ್ ಕೆಲಸ ಮಾಡುತ್ತೆ, ನೌಕಾಪಡೆಗೆ ಜಾರಿ ಆಯ್ತೋ ಅಥವಾ ಏರ್ಫೋರ್ಸ್ ಜಾಯಿನ್ ಆಯ್ತೋ ಅಥವಾ ಭೂಪಡೆಗೆ ಜಾಯಿನ್ ಆಯ್ತೋ. ಅರ್ಥ ಆಯ್ತಾ? ಯಾರು ಬಿಲ್ಡ್ ಮಾಡಿದ್ದು ಮ್ಯಾಕ್ಸಿಮಮ್ ಅಂದ್ರೆ ಇಷ್ಟೇ ಕೇಳ್ತಾರೆ ಎಕ್ಸಾಮ್ ಅಲ್ಲಿ. ಕ್ಲಿಯರಾ? ಓಕೆ, ನೋಡಿ, ಇದು ವೆರಿ ಇಂಪಾರ್ಟೆಂಟ್. ಪ್ರತಿ ವರ್ಷ ಕ್ವಾಂಟಮ್ ಶೃಂಗ. ಏನ್ ಕ್ವಾಂಟಮ್ ಅಂದ್ರೆ? ಕ್ವಾಂಟಮ್ ಅಂದ್ರೇನು? ಕ್ವಾಂಟಮ್ ಕಂಪ್ಯೂಟಿಂಗ್ ಅನ್ನೋದು ಇತ್ತೀಚಿನ ಒಂದು ನ್ಯೂ ಟೆಕ್ನಾಲಜಿ. ಆ ನ್ಯೂ ಟೆಕ್ನಾಲಜಿ ಪ್ರತಿ ವರ್ಷ ಶೃಂಗಸಭೆ ಮಾಡ್ತೀವಿ. ಅಂದ್ರೆ ಕ್ವಾಂಟಮ್ ಟೆಕ್ನಾಲಜಿನ ಕರ್ನಾಟಕದಲ್ಲಿ ಹೆಂಗ್ ಡೆವಲಪ್ ಮಾಡಬೇಕು ಅನ್ನೋದನ್ನ ಇಂಪ್ರೂವ್ಮೆಂಟ್ ಮಾಡೋದು ಹೆಂಗೆ ಅನ್ನೋದಕ್ಕೆ ಪ್ರತಿ ವರ್ಷ ಏನ್ ಮಾಡ್ತಾರೆ ಗೊತ್ತಾಗ್ತಿದ್ಯಾ? ಒಂದು ಶೃಂಗಸಭೆ ಮಾಡ್ತಾರೆ. ಬೇರೆ ಬೇರೆ ರಾಜ್ಯಗಳು, ಬೇರೆ ಬೇರೆ ದೇಶಗಳಿಂದ ಏನ್ ಮಾಡ್ತಾರೆ, ಜನಗಳನ್ನ ಕರೆಸಿ ಏನ್ ಮಾಡ್ತಾರೆ, ಇಲ್ಲಿ ಅವರು ಇನ್ವೆಸ್ಟ್ಮೆಂಟ್ ಮಾಡಕ್ಕೆ ಇದ್ ಮಾಡ್ತಾರೆ. ಇದು ಎಲ್ಲಿ ಬರ್ಕೊಂತೀರಾ? GK ಬರ್ಕೋಬಹುದು ಅಥವಾ ಎಕನಾಮಿಕ್ಸ್ ರಿಲೇಟೆಡ್ ಬರ್ಕೋಬಹುದು, ಅಥವಾ ಕರ್ನಾಟಕ GK ಸಂಬಂಧಪಟ್ಟವು ಬರ್ಕೋಬಹುದು. ಓಕೆನಾ? ನೆಕ್ಸ್ಟ್ ಇದು ಬೇಡ. ಆಟಮ್ ಬಾಂಬ್ ಇದೆ, ರಾಹುಲ್ ಗಾಂಧಿ, ಈ ತರದವೆಲ್ಲ ಬೇಡ. ವೆರಿ ಇಂಪಾರ್ಟೆಂಟ್. ನಡೆಯದ ಲೋಕಸಭೆ ರಾಜ್ಯಸಭಾ ಕಲಾಪ.
ವೆರಿ ಇಂಪಾರ್ಟೆಂಟ್. ಎಲ್ಲಿ ಬರ್ಕೊಂತೀರಿ ಇದನ್ನ? ಪೊಲಿಟಿಲಿ ಬರ್ಕೋಬೇಕಿತ್ತರದು. ಗೊತ್ತಾಗ್ತಿದ್ಯಾ? ಮಾರ್ಷಲ್ ವರ್ತನೆ ಕಿಡಿ. ಏನ್ ಮಾರ್ಷಲ್ಗಳಂದ್ರೆ? ಮಾರ್ಷಲ್ ಅಂದ್ರೆ ಯಾರು? ಎಸ್, ವಿಧಾನಸೌಧದಲ್ಲಿ ವೈಟ್ ಡ್ರೆಸ್ ಹಾಕೊಂಡು ಇವ್ರೇನಾದ್ರು ಹೆಚ್ಚು ಕಮ್ಮಿ ಗಲಾಟೆ ಮಾಡೋದು ತೆಗೆದು ಹೊರಗೆ ಹಾಕ್ತಾರಲ್ಲ, ಅವ್ರು ಮಾರ್ಷಲ್ಗಳು. ಗೊತ್ತಾಗ್ತಿದ್ಯಾ? ಇವೆಲ್ಲ ನಿಮ್ಗೆ ಜನರಲ್ ನಾಲೆಡ್ಜ್, GK ಇಲ್ಲೇ ಅಪ್ಡೇಟ್ ಆಗ್ತಾ ಹೋಗುತ್ತೆ. ಓಕೆನಾ? ನೆಕ್ಸ್ಟ್ ಇನ್ನೇನ್ ಬಿಟ್ಟೆ? ನೆಕ್ಸ್ಟ್ ಇಲ್ಲಿ ಕ್ರಿಕೆಟ್ ಬರೋಣ. ಕ್ರಿಕೆಟ್ ಅಲ್ಲಿ ಏನ್ ಗೊತ್ತಾ, ತುಂಬಾ ಇಂಪಾರ್ಟೆಂಟ್ ಇದ್ರೆ, ನ್ಯಾಷನಲ್ ಇಂಟರ್ನ್ಯಾಷನಲ್ ಇವೆಂಟ್ಸ್ ಇದ್ರೆ, ವರ್ಲ್ಡ್ ಕಪ್ ಏನಪ್ಪಾ ಯಾವ್ದು, ಸೂಪರ್ ಮರ್ತೆ ನೋಡಿ, ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ವೆರಿ ವೆರಿ ಇಂಪಾರ್ಟೆಂಟ್. ಪ್ರಶ್ನೆ ಬಂದಿತ್ತವೆ, ಯಾವ ಚಲನಚಿತ್ರಕ್ಕೆ ಯಾರಿಗೆ ಬಂದೈತೆ ಕ್ವಶನ್ಸ್ ಬರ್ತವೆ. ಇದರಲ್ಲಿರೋ ಎಲ್ಲಾ ಪಾಯಿಂಟ್ಸ್ ಇಂಪಾರ್ಟೆಂಟ್. ಕನ್ನಡದಲ್ಲಿ ಯಾವ್ದಾದ್ರು ಬಂದ್ರೆ ಕನ್ನಡದಕ್ಕೆ ಅತ್ಯುತ್ತಮ ಚಿತ್ರ ಕಂದಿಲು ಅನ್ನೋದು ಬಂದಿದೆ, ಕ್ವಶನ್ಸ್ ಕೇಳ್ತಾರೆ. 2023ನೇ ಸಾಲಿನ ಸಾಲು ಇಂಪಾರ್ಟೆಂಟ್. 2025 ಬಿಟ್ಟು 2023 ಸಾಲಿ ಕೊಡ್ತಾವ್ರೆ. ಗೊತ್ತಾಗ್ತಿದೆ? 2023 ಸಾಲಿನ ಕನ್ನಡದಲ್ಲಿ ಅತ್ಯುತ್ತಮ ಚಿತ್ರ ಯಾವ್ದು ಅಂತ ಕೇಳಿದ್ರೆ ಕಂದಿಲು. ಈ ತರದವೆಲ್ಲ ನೋಟ್ ಮಾಡಿ ಇಟ್ಕೋಬೇಕು. ಯಾರಿಗೆ ಬಂದು ಶಾರುಖ್ ಖಾನ್, ರಾಣಿ ಮುಖರ್ಜಿ ಯಾವ ಫಿಲಮ್ ಆಕ್ಟಿಂಗ್ ಮಾಡಿದ್ಕೆ ಬರ್ತೆ. ಗೊತ್ತಾಗ್ತಿದ್ಯಾ? ನೀವು ಸಹ ನಿಮ್ಮ ಪರೀಕ್ಷೆಗಳಲ್ಲಿ ಬರೋ ಪ್ರಶ್ನೆಗೆ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ ಸ್ಪೋರ್ಟ್ಸ್ ಅಲ್ಲಿ ಅಷ್ಟೇ, ಕ್ರಿಕೆಟ್ ನಡೀತಿದೆ ಫಾಲೋ ಮಾಡಿ. ಇದ್ರಲ್ಲಿ ಏನೋ ಒಂದು ಟರ್ಮ್ ಬರುತ್ತೆ ಕ್ರಿಕೆಟ್ ಅಲ್ಲಿ, ಟರ್ಮ್ಗಳ ಬಗ್ಗೆ ಗೊತ್ತಿರಲಿ. ಮತ್ತೆ ಕ್ರಿಕೆಟ್ ಅಲ್ಲಿ ಇಂಟರ್ನ್ಯಾಷನಲ್ ಮ್ಯಾಚ್ಗಳು ಲೈಕ್ ಯಾವುದು ವರ್ಲ್ಡ್ ಕಪ್ ಆಗಿರ್ಬೋದು, T20 ಆಗಿರ್ಬೋದು, ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ ಆಗಿರ್ಬೋದು. ಈ ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ ಗೆ ನಾವು ಈಗ ಇದನ್ನ ಮಾಡ್ತಾ ಇರೋದು. ಗೊತ್ತಾಗ್ತಿದ್ಯಾ? ಈ ರೀತಿ ಪದಗಳು ಬಂದ್ರೆ, ಅದು ಈ ರೀತಿ ಒಂದು ನ್ಯೂಸ್ಗಳು ಬಂದ್ರೆ ನೀವು ಅದನ್ನ ಓದ್ಕೋಬೇಕಾಗುತ್ತೆ. ಆಯ್ತಾ? ಇನ್ನು ಜನರಲ್ ಆಗಿದ್ರೆ ಇದನ್ನೇನು ಸುಮ್ಮನೆ ಓದಿ ಕೈ ಬಿಡಿ. ಓಕೆ, ಟೆಸ್ಟ್ ಆಡ್ತಾ ಇದಾರೆ, ಇಂಗ್ಲೆಂಡ್ ಮೇಲೆ ಅಲ್ಲಿ ಆಡ್ತಾ ಇದಾರೆ, ಅಷ್ಟೇ ಗೊತ್ತಿರ್ಬೇಕು. ಇದನ್ನೆಲ್ಲ ನೋಟ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅರ್ಥ ಆಗ್ತಿದ್ಯಾ? ಓಕೆನಾ? ಹುಡುಗರಿಗೆ, ಹೊಸ ಹುಡುಗರಿಗೆ ಅರ್ಥ ಆಗ್ತಿದೆಯಲ್ಲ ಗೊತ್ತಾಗ್ತಿಲ್ಲ ನನಗೆ. ಓಕೆ, ಏನಾದ್ರು ಡೌಟ್ ಬಂದ್ರೆ ಕೇಳಿ. ಓಕೆನಾ? ಇಲ್ಲೇನಿಲ್ಲ, ಅಡ್ವರ್ಟೈಸ್ಮೆಂಟ್ ಬೇಡ ಓದೋದು. ಇಲ್ಲೂ ಏನು ಅಂತ ಇಂಪಾರ್ಟೆಂಟ್ ಇಲ್ಲ. ಇದ್ರ ಫಿಲಮ್ಸ್ ರಿಲೇಟೆಡ್ ಬಂದಿರುತ್ತೆ, ಇದನ್ನೆಲ್ಲ ಸ್ಕಿಪ್ ಮಾಡಿ. ಇಲ್ಲೂ ಅಷ್ಟೇ, ಇದೆಲ್ಲ ಇದು ಯಾವುದು ಓದ್ಲೇಬೇಡಿ. ಕ್ಲಾಸಿಫೈಡ್ ಅಂತ ಬಂದ್ರೆ ಓದ್ಲೇಬೇಡಿ. ಓಕೆ, ಇದು ಎಲ್ಲ ಓದ್ಬೇಡಿ. ಗೊತ್ತಾಗ್ತಿದ್ಯಾ ನಿಮ್ಗೀಗ? ಯಾವ್ದನ್ನ ಓದ್ಬೇಕು, ಯಾವ್ದನ್ನ ಓದ್ಬಾರ್ದು, ಇದನ್ನ ನಿಮ್ಗೆ ಇನ್ನೊಂದು ಸ್ವಲ್ಪ ದಿನ ಬಿಟ್ಟು ಇನ್ನೊಂದು ಪೇಪರ್ ಎಕ್ಸ್ಪ್ಲೇನ್ ಮಾಡುವಾಗ ಇನ್ನೂ ಕ್ಲಿಯಾರಿಟಿ ಗೊತ್ತಾಗುತ್ತೆ. ಅರ್ಥ ಆಗ್ತಿದ್ಯಾ? ಸಬ್ಜೆಕ್ಟ್ ವೈಸ್ ನೀವು ಏನ್ ಮಾಡ್ಬೇಕಾಗತ್ತೆ, ಇದ್ ಮಾಡ್ಬೇಕಾಗತ್ತೆ. ಗೊತ್ತಾಗ್ತಿದ್ಯಾ?